ओम शांति। मीठे बच्चे, ब्रह्मा बाबा शिव बाबा का रथ है। ಬ್ರಹ್ಮ ಬಾಬಾ ಏನಾಗಿದ್ದಾರೆ? ಶಿವ ಬಾಬಾರವರಿಗೆ ಮಾಧ್ಯಮ ಆಗಿದ್ದಾರೆ। दोनों का इकट्ठा पार्ट चलता है। ಇಬ್ಬರದು ಒಟ್ಟೊಟ್ಟಿಗೆ ಏನು ನಡೀತಾ ಇದೆ? ಪಾತ್ರ ನಡೀತಾ ಇದೆ, ಕಂಬೈಂಡ್ ಆಗಿ। ಬಾಪ್ ದಾದಾ ಅಂದರೆ ಅರ್ಥ ಆಗಿದೆ, ಇಬ್ಬರು ಕಂಬೈಂಡ್ ಆಗಿ ಪಾತ್ರವನ್ನು ಅಭಿನಯಿಸ್ತಾ ಇದ್ದಾರೆ। इसमें जरा भी संशय नहीं आना चाहिए। ಇದರಲ್ಲಿ ಒಂದು ಸ್ವಲ್ಪನೂ ಡೌಟ್ ಬರಬಾರ್ದು, ಸಂಶಯ ಬರಬಾರ್ದು। ಪ್ರಶ್ನೆ ಇದೆ, मनुष्य दुखों से छूटने के लिए कौन सा युक्ति रचते हैं? ಜನರು ಪ್ರಪಂಚದಲ್ಲಿ ಅನೇಕ ಪ್ರಕಾರದ ದುಃಖಗಳಿಂದ ಬಿಡುಗಡೆ ಆಗಲಿಕ್ಕೋಸ್ಕರ ಯಾವ ಯುಕ್ತಿ ಮಾಡ್ತಾರೆ? जिसको महापाप कहा जाता है। ಅದಕ್ಕೇನಂತ ಕರೀಲಾಗುತ್ತೆ? महापाप ಅಂತ ಕರೀಲಾಗುತ್ತೆ। मनुष्य जब दुखी होते हैं तो स्वयं को मारने को खत्म करने का अनेक उपाय रचते हैं। ಬಹಳಷ್ಟು ದುಃಖ ಜಾಸ್ತಿ ಆಗೋಗ್ಬಿಡುತ್ತೆ, ಅವಾಗೇನು ಮಾಡ್ತಾರೆ? ಆತ್ಮಹತ್ಯೆ ಮಾಡ್ಕೋಬೇಕು, ಈ ದೇಹ ಹತ್ಯೆ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಏನು ಮಾಡ್ತಾರೆ? ಅನೇಕ ಪ್ರಕಾರದ ಉಪಾಯಗಳನ್ನು ಮಾಡ್ತಾರೆ। ಜೀವಘಾತ ಕರ್ನೆಕಿ ಸೋಚ್ತೆ ಹೈ। ಜೀವಘಾತ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ತಾರೆ? ಯೋಚನೆ ಮಾಡ್ತಾರೆ। ಸಮಸ್ತೆ ಇಸ್ಸೆ ಹಮ್ ದುಃಖ ಸೆ ಚೂಟ್ ಜಾಯೆಂಗೆ। ತಿಳ್ಕೊಳ್ತಾರೆ, ನಾವು ಈ ದುಃಖಗಳಿಂದ ಮುಕ್ತಿ ಪಡೆದು ಬಿಡ್ತೀವಿ। ಸಮಸ್ತೆ ಹೈ ಪರಂತು ಇನ್ ಜೈಸಾ ಮಹಾಪಾಪ ಕೋಯಿ ನಹಿ। ಪವ ಹೇಳ್ತಾರೆ, ಇದರಂಥ ಮಹಾಪಾಪ ಯಾವುದೂ ಇಲ್ಲ ಅಂತಾರೆ। ಆತ್ಮಹತ್ಯೆ ಮಹಾಪಾಪ ಅಂತೇಳ್ಬಿಟ್ಟು ಹೇಳಲಾಗುತ್ತೆ। ಯಹ ಅವ್ರ ಹಿ ದುಃಖ ಮೇ ಫಸ್ ಜಾತೆ ಹೇ। ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ಇನ್ನೂ ಜಾಸ್ತಿ ದುಃಖಗಳಲ್ಲಿ ಏನಾಗ್ಬಿಡ್ತಾರೆ? ಸಿಕ್ಕಾಕೊಂಡ್ಬಿಡ್ತಾರೆ। ಕ್ಯೋಂಕಿ ಯಹ ಹೈ ಅಪಾರ ದುಃಖೋಂ ಕಿ ದುನಿಯಾ। ಈ ಪ್ರಪಂಚಕ್ಕೆ ಏನಂತ ಹೇಳಲಾಗ್ತಾ ಇದೆ? ದುಃಖಗಳ ಜಗತ್ತು। ओम शांति। बच्चों से बाप पूछते हैं, आत्माओं से परमात्मा पूछते हैं। ಮಕ್ಕಳ ಹತ್ರ ತಂದೆ ಕೇಳ್ತಾ ಇದ್ದಾರೆ, ಆತ್ಮಗಳ ಹತ್ರ ಪರಮಾತ್ಮ ಕೇಳ್ತಾ ಇದ್ದಾರೆ। यह तो जानते हो हम परम पिता परमात्मा के सामने बैठे हैं। ಇದಂತೂ ನಿಮಗೆ ಗೊತ್ತಿದೆ, ನಾವು ಪರಮಪಿತ ಪರಮಾತ್ಮನ ಎದುರುಗಡೆ ಕೂತ್ಕೊಂಡಿದ್ದೇವೆ। इनको अपना रथ तो है ही नहीं। ಪರಮಾತ್ಮನಿಗೆ ತಮ್ಮದೇ ಶರೀರ ಅಂತೂ ಇಲ್ಲವೇ ಇಲ್ಲ। यह तो निश्चय है ना। ಇದು ನಿಮಗೆ ನಿಶ್ಚಯ ಇದೆಯಲ್ವಾ? इस ब्रुकुटी के बीच में बाप का निवास स्थान है। ಈ ಬ್ರುಕುಟಿ ಮಧ್ಯದಲ್ಲಿ ಯಾರು ವಾಸ ಮಾಡ್ತಾ ಇರೋದು? ಆತ್ಮ ನಿವಾಸ ಮಾಡ್ತಾ ಇದೆ। ಬಾಬಾರವರು ಕೂಡ ಈ ಬ್ರುಕುಟಿ ಮಧ್ಯದಲ್ಲೇನೆ ಬಂದು ಕೂತ್ಕೊಂತಾರೆ। बाबा खुद कहते हैं, मैं इनकी ब्रुकुटी के बीच में बैठता हूँ। ಶಿವ ಬಾಬಾ ಹೇಳ್ತಾರೆ, ನಾನು ಬ್ರಹ್ಮನ ಬ್ರುಕುಟಿಯ ಸಿಂಹಾಸನದಲ್ಲಿ ಬಂದು ಕೂತ್ಕೊಳ್ತೇನೆ। ಇನ್ಕ ಶರೀರ ಲೋನ್ ಪರ್ ಲೇತಾ ಹೂँ। ಇವರ ಶರೀರವನ್ನು ಏನು ಮಾಡ್ತೀನಿ ಅಂತಾರೆ? ಲೋನ್ ಆಗಿ ತಗೊತೀನಿ, ನನಗೆ ನನ್ನದೇ ಶರೀರ ಇಲ್ಲ ಅಂತಾರೆ। ಆತ್ಮ ಬ್ರುಕುಟಿ ಕೆ ಬೀಚ್ ಹೈ ತೋ ಬಾಪ್ ಭಿ ಯಹಾ ಬೈಠತೆ ಹೈ। ಆತ್ಮ ಕೂತ್ಕೊಂಡಿರೋ ಪ್ಲೇಸ್ ಬ್ರುಕುಟಿ ಮಧ್ಯ, ಅಲ್ಲೇನೆ ಶಿವ ಬಾಬಾನು ಬಂದು ಕೂತ್ಕೊಂತಾರೆ। ಬ್ರಹ್ಮ ಹೇ ತೋ ಶಿವ ಬಾಬಾ ಭಿ ಹೇ। ಬ್ರಹ್ಮ ಬಾಬಾನೂ ಇದ್ದಾರೆ, ಶಿವ ಬಾಬಾನು ಒಟ್ಟಿಗೆ ಇದ್ದಾರೆ, ಕಂಬೈಂಡ್ ಆಗಿದ್ದಾರೆ ಇಬ್ಬರೂ ಕೂಡ। ಬ್ರಹ್ಮ ನಹಿ ತೋ ಶಿವ ಬಾಬಾ ಕೇಸೆ ಬೋಲೆಂಗೆ। ಬ್ರಹ್ಮ ಬಾಬಾನೇ ಇಲ್ಲ ಅಂದರೆ ಶಿವ ಬಾಬಾ ಹೇಗೆ ಮಾತಾಡ್ತಾರೆ? ऊपर में शिव बाबा को तो सदैव याद आते करते आए हैं। ಮೇಲ್ಗಡೆ ಅಂತೂ ಏನು ಮಾಡ್ತಾ ಬರ್ತಾರೆ? ಶಿವ ಬಾಬಾ ಅವ್ರನ್ನ ಯಾವಾಗಲೂ ನೆನೆಸ್ತಾ ಬಂದಿದ್ದಾರೆ। ಅಬ್ ತುಮ್ ಬಚ್ಚೋಂ ಕೋ ಪತಾ ಹೈ ಹಮ್ ಬಾಬಾ ಕೆ ಪಾಸ್ ಯಹಾ ಬೈಠೆ ಹೇ। ಮಕ್ಕಳಿಗೆ ಇದು ಕೂಡ ಗೊತ್ತಿದೆ, ನಾವು ತಂದೆಯ ಬಳಿಗೆ ಬಂದು ಇಲ್ಲಿ ಕೂತ್ಕೊಂಡಿದ್ದೇವೆ, ಬಾಬಾವ್ರ ಹತ್ರ ಬಂದು ಕೂತ್ಕೊಂಡಿದ್ದೇವೆ। ಐಸಾ ನಹಿ, ಶಿವ ಬಾಬಾ ऊपर में है, उनकी प्रतिमा
ಯಹ ಪೂಜಿ ಜಾತಿ ಹೇ. ನಾವು ಶಿವಬಾಬಾ ಮೇಲಿದ್ದಾರೆ ಅಂತ ಗೊತ್ತಿದೆ, ಅವ್ರ ಪ್ರತಿಮೆ ಈ ಭೂಮಿ ಮೇಲೆ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಿದೆ. ಬಟ್ ಅವರು ಬ್ರಹ್ಮನ ಶರೀರದಲ್ಲಿ ಬಂದಾಗ ನಾವು ಎದುರುಗಡೆ ಫೇಸ್ ಟು ಫೇಸ್ ಏನಾಗುತ್ತೆ, ಕಮ್ಯುನಿಕೇಷನ್ ಆಗುತ್ತೆ. ಅಂದರೆ ಪರಂಧಾಮದಿಂದ ತಂದೆ ಬಂದು ಬ್ರಹ್ಮನಲ್ಲಿ ಕೂತ್ಕೊಂಡು ಮಕ್ಕಳ ಜೊತೆಯಲ್ಲಿ ಏನು ಮಾಡ್ತಾರೆ, ಫೇಸ್ ಟು ಫೇಸ್ ಕಮ್ಯುನಿಕೇಷನ್ ಮಾಡ್ತಾರೆ. ಭಕ್ತಿ ಮಾರ್ಗದಲ್ಲಿ ಇದೆಯಾ? ಇಲ್ಲ. ಭಕ್ತಿನಲ್ಲಿ ಭಗವಂತ ಎಲ್ಲಿದ್ದಾರೆ ಗೊತ್ತಿಲ್ಲ, ಭಗವಂತ ಯಾವ ಥರ ನಮ್ಮ ಜೊತೆಯಲ್ಲಿ ಮಾತಾಡ್ತಾರೆ ಅನ್ನೋದು ಗೊತ್ತೇ ಇಲ್ಲ. ಯಹ ಬಾತೆ ಬಹುತ್ ಸಮಜ್ನೆ ಕಿ. ಈ ಎಲ್ಲ ವಿಚಾರಗಳು ತುಂಬ ತುಂಬ ತಿಳ್ಕೊಳ್ತಕ್ಕಂಥ ವಿಚಾರಗಳು ಆಗಿದೆ. ತುಮ್ ತೋ ಜಾನ್ತೆ ಹೋ ಬಾಬಾ ಜ್ಞಾನ ಕಾ ಸಾಗರ್ ಹೇ. ನೀವು ತಿಳ್ಕೊಂಡಿದ್ದೀರಿ ಶಿವಬಾಬಾ ಏನಾಗಿದ್ದಾರೆ, ಜ್ಞಾನದ ಸಾಗರ ಆಗಿದ್ದಾರೆ. ಜ್ಞಾನ ಕಹಾಸೆ ಸುನ್ತೆ ಹೋ. ಜ್ಞಾನವನ್ನು ಎಲ್ಲಿಂದ ನೀವು ಕೇಳ್ತಾ ಇದ್ದೀರಾ? ಕ್ಯಾ ಊಪರ್ ಸೆ ಸುನಾತೆ ಹೇ? ಶಿವಬಾಬಾ ಮೇಲಿಂದ ಹೇಳ್ತಾರಾ? ಇಲ್ಲ. ಯಹಾ ನೀಚೆ ಆಯಾ ಹೇ. ಶಿವಬಾಬಾ ಮೇಲಿಂದ ಮುರಳಿ ಹೇಳೋದಿಲ್ಲ. ಇವಾಗ ಟಿ ವಿ ಟವರ್ಸ್ ಮುಖಾಂತರ, ರೇಡಿಯೋ ಟವರ್ಸ್ ಮುಖಾಂತರ ಮೇಲಿಂದ ಬರುತ್ತೆ ವಾಯ್ಸು. ಎಲ್ಲೋ ಒಂದು ಕಡೆ ಏನು ಮಾಡ್ತಾರೆ, ಬ್ರಾಡ್ಕಾಸ್ಟ್ ಮಾಡ್ತಾರೆ. ಅದು ಎಲ್ಲೋ ಒಂದು ಕಡೆ ರೇಡಿಯೋಗಳಲ್ಲಿ ಬರುತ್ತೆ, ಆಕಾಶ ಮಾರ್ಗದ ಮುಖಾಂತರ ಬರುತ್ತೆ. ಆದರೆ ಇಲ್ಲಿ ಹಾಗಲ್ಲ. ಶಿವಬಾಬಾ ನೇರವಾಗಿ ಬರ್ತಾರೆ, ಬ್ರಹ್ಮ ಬಾಬಾರವರಲ್ಲಿ ಕೂತ್ಕೊತಾರೆ, ಮುರುಳಿಯನ್ನು ನುಡಿಸ್ತಾರೆ. ಅರ್ಥವಾಯ್ತಾ ಶಿವಬಾಬಾ ಅವರು ಹೆಂಗೆ ಮಾತನಾಡ್ತಾರೆ ಅಂತ ಹೊಸಬರಿಗೆ? ತೋ ಕೈ ಕೇತೆ ಹೇ ಹಮ್ ಬ್ರಹ್ಮ ಕೋ ನಹಿ ಮಾನ್ತೆ ಹೇ. ಕೆಲವರು ಇರ್ತಾರೆ ವಿತಂಡವಾದಿಗಳು, ನಾವು ಬ್ರಹ್ಮನ್ ಒಪ್ಪೋದಿಲ್ಲ ಅಂತೇಳ್ಬಿಟ್ಟು ಹೇಳ್ತಾರೆ. ಪರಂತು ಶಿವ ಬಾಬಾ ಖುದ್ ಕೇತೆ ಹೇ ಬ್ರಹ್ಮ ತಂದ್ವಾರ ಹಿ ಮುಜೆ ಯಾದ್ ಕರೋ. ನೋಡಿ, ಶಿವಬಾಬಾ ಹೇಳ್ತಾರೆ, ನೀವು ಬ್ರಹ್ಮನ ಮುಖಾಂತರನೇ ನನ್ನನ್ನು ನೆನಪು ಮಾಡ್ರಿ. ಅರ್ಥ ಆಯ್ತಾ? ಬ್ರಹ್ಮ ಬಾಬಾ ಏನಾಗಿದ್ದಾರೆ, ಶಿವನ ಏನಾಗಿದ್ದಾರೆ, ಮಾಧ್ಯಮ ಆಗಿದ್ದಾರೆ. ಶಿವ ನಿವಾಸ ಮಾಡ್ತಾ ಇರ್ತಕ್ಕಂಥ ಒಂದು ಜಗ ಆಗಿದೆ. ತೋ ಯಹ ಸಮಜ್ ಕಿ ಬಾತ್ ಹೈನಾ, ಯಾರಲ್ಲಿ ಬಂದಿದ್ದಾರೆ ಅವ್ರ ಮುಖಾಂತರ ನೆನಪು ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಇದು ತಿಳ್ಕೊಳ್ತಕ್ಕಂಥ ಒಂದು ವಿಚಾರ. ಲೇಕಿನ್ ಮಾಯಾ ಬಡೀ ಜಬರ್ದಸ್ತ್. ಆದರೆ ಮಾಯ ಏನಿದೆ, ತುಂಬ ಜೋರಿದೆ ಅಂತಾರೆ. ಏಕದಮ್ ಮೂಹ ಫಿರಾಕರ್ ಪಿಚಾಡಿ ಕರ್ದೇತಿ ಹೇ. ಮುಖವನ್ನೇ ತಿರುಗಿಸ್ಬಿಟ್ಟು ಹಿಂದಕ್ಕೆ ಮಾಡಿಬಿಡುತ್ತೆ ಅಂತಾರೆ. ಅಬ್ ತುಮಾರ ಕಂದ ಶಿವ ಬಾಬಾನೇ ಸಾಮ್ನೆ ಕಿಯಾ ಹೇ. ಈಗ ಶಿವಬಾಬಾ ಅವರು ನಿಮ್ಮ ಒಂದು ಫೇಸನ್ನು ಯಾವ ಕಡೆ ತಿರುಗಿಸಿದ್ದಾರೆ? ಎದುರುಗಡೆ ತಿರುಗಿಸಿದ್ದಾರೆ, ಫ್ರಂಟ್ಗೆ. ಸಮ್ಮುಖ ಬೈಟೆ ಹೋ ಫಿರ್ ಬಿ ಐಸಾ ಸಮಜ್ತೆ ಹೇ ಬ್ರಹ್ಮ ತೋ ಕುಚ್ ನಹಿ ಹೇ. ಈಗ ಎದುರುಗಡೆ ಕೂತ್ಕೊಂಡಿದ್ದಾರೆ, ಮತ್ತೆ ಹೇಳ್ತಾ ಇದ್ದಾರೆ ಬ್ರಹ್ಮ ಅಂತೂ ಏನೇನೂ ಇಲ್ಲ. ಉನ್ಕಿ ಕ್ಯಾ ಗತಿ ಹೋಗೆ. ಯಾರು ಇಲ್ಲಿ ಕೂತ್ಕೊಂಡು ಬ್ರಹ್ಮಂದು ಏನೇನೂ ಇಲ್ಲ ಇಲ್ಲಿ ಪಾರ್ಟ್ ಅಂದರೆ ಅವ್ರ ಗತಿ ಏನಾಗುತ್ತೆ? ಅವ್ರಿಗೆ ದುರ್ಗತಿ ಅಂತ ಬಾಬಾ ಹೇಳ್ತಾ ಇರೋದು. ಅಂದರೆ ಬ್ರಹ್ಮನಿಗೆ ನೀವು ಗೌರವ ಕೊಡಲಿಲ್ಲ, ಶಿವಬಾಬಾನೂ ನಿಮ್ಗೆ ಗೌರವ ಕೊಡೋದಿಲ್ಲ. ಯಾವಾಗ ನೀವು ಬ್ರಹ್ಮನಿಗೆ ಗೌರವಿಸ್ತೀರಾ, ಅವಾಗ ಶಿವಬಾಬಾನೂ ಕೂಡ ಗೌರವ ಕೊಡ್ತಾರೆ. ಮನುಷ್ಯ ಪುಕಾರ್ತೆ ಭಿ ಹೇ ಓ ಗಾಡ್ ಫಾದರ್, ತೋ ಫಿರ್ ಭಿ ಗಾಡ್ ಫಾದರ್ ಸುನ್ತಾ ಹೈ ಕ್ಯಾ. ಈ ಪ್ರಪಂಚದಲ್ಲಿ ಎಷ್ಟೋ ಜನರು ಓ ಗಾಡ್ ಫಾದರ್ ಅಂತ ಪ್ರಾರ್ಥನೆ ಕೂಗ್ತಾ ಇದ್ದಾರೆ, ಅವ್ರ ಮಾತೆಲ್ಲ ಕೇಳ್ತಾರೇನೋ? फिर ये गॉड फादर सुनता है क्या? तो उनका कहते हैं लिबरेटर आओ या कहाँ बैठ लिबरेट करेंगे. ಈಗ ಭಗವಂತನ ಕರೀತಾ ಇದ್ದಾರೆ ಲಿಬ್ರೇಟರ್ ಬಾ ಅಂತ. ಸೊ ಎಲ್ಲಿ ಕೂತ್ಕೊಂಡು ಲಿಬ್ರೇಟ್ ಮಾಡ್ತಾರೆ? ಬ್ರಹ್ಮನಲ್ಲಿ ಕೂತ್ಕೊಂಡೇ ಲಿಬ್ರೇಟ್ ಮಾಡ್ತಾರಲ್ವಾ. ಅಂದರೆ ನೀವು ನನಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀರೋ ಅಷ್ಟು ಬ್ರಹ್ಮನಿಗೂ ರೆಸ್ಪೆಕ್ಟ್ ಕೊಡ್ರಿ ಅಂತ ಇವತ್ತು ಮುರಳಿಲಿ ಹೇಳ್ತಾ ಇರೋದು ಬಾಬಾ. ಗೊತ್ತಾಯ್ತಾ? ಮೊದಲು ಭಕ್ತಿ ಮಾರ್ಗದಲ್ಲಿ ಕೂಗ್ತಾ ಇದ್ರಿ, ಅವಾಗ ಬರಲಿಲ್ಲ, ಆವಾಗ ನೀವು ಕರೆದಿದ್ದಕ್ಕೆಲ್ಲ ಸಿಗಲಿಲ್ಲ. ನೀವು ಕರೆದು ಸುಸ್ತಾಗ್ಬಿಟ್ರಿ. ಈಗ ಎದುರುಗಡೆ ಬಂದಿದ್ದಾರೆ, ಈಗ ಅವ್ರ ಜೊತೆಯಲ್ಲಿ ಏನು ಮಾಡಿ, ಚೆನ್ನಾಗಿ ಫೇಸ್ ಟು ಫೇಸ್ ಕಮ್ಯುನಿಕೇಷನ್ ಮಾಡ್ತಾ ಚೆನ್ನಾಗಿ ಬಾಬಾ ಅವ್ರ ಜೊತೆಯಲ್ಲಿ ಕಮ್ಯುನಿಕೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ತೋ ಕಲ್ಪ ಪುರುಷೋತ್ತಮ ಸಂಗಮ ಪರ್ ಹಿ ಬಾಪ್ ಆತೆ ಹೇ. ಪ್ರತಿಯೊಂದು ಕಲ್ಪದ ಪುರುಷೋತ್ತಮ ಸಂಗಮದಲ್ಲಿ ತಂದೆ ಬರ್ತಾರೆ. जिसमें आते हैं उनका भी अगर उड़ा दे तो क्या कहेंगे.
ಯಾವ ತನುವಿನಲ್ಲಿ ಶಿವಬಾಬಾ ಬರ್ತಾರೆ ಅವ್ರನ್ನೇ ಇಲ್ದಿರ ಮಾಡಿಬಿಟ್ರೆ ಮತ್ತು ಹೆಂಗೆ ನಿಮಗೆ ಕಮ್ಯುನಿಕೇಷನ್ ಆಗುತ್ತೆ? ಏನು ಮಾಡ್ತೀರಾ? ನಂಬರ್ 1 ತಮೋ ಪ್ರಧಾನ್ ಹೇ. ಈ ರೀತಿ ಹೇಳೋದು, ಈ ರೀತಿ ಮಾಡೋದು ನಂಬರ್ 1 ತಮೋಗುಣ ಅಂತ ಹೇಳ್ತಾ ಇದ್ದಾರೆ. ನಿಶ್ಚಯ ಹೋತೆ ಹುಯೇ ಮಾಯಾ ಏಕದಮ್ ಮುಹ್ ಫಿರಾ ದೇತಾ ಹೇ. ಬಾಬಾ ಅವ್ರ ಮೇಲೆ ನಿಶ್ಚಯ ಆಗಿದ್ರು ಕೂಡ ಮಾಯ ಏನು ಮಾಡುತ್ತೆ? ಮುಖಾನೇ ಕೆಲವರಿಗೆ ತಿರುಗಿಸ್ಬಿಡುತ್ತೆ. ಇತನಾ ಇಸ್ಮೆ ಬಲ್ ಹೇ ಜೋ ಏಕದಮ್ ವರ್ತನಾಟೆ ಪೆನ್ನಿ ಬನಾ ದೇತಿ ಹೇ. ನೋಡಿ, ಈ ಮಾಯನಲ್ಲಿ ಎಷ್ಟು ಜೋರಿದೆ ಅಂದರೆ ಏಕದಮ್ ಬಿಡಿಗಾಸಿಗೂ ಬೆಲೆ ಇಲ್ಲದೆ ಇರೋರ್ನಾಗಿ ಮಾಡಿಬಿಡುತ್ತೆ ಮಾಯೆ. ಐಸಾ ಬಿ ಕೋಯಿ ನಾ ಕಹೆ ಸೆಂಟರ್ಸ್ ಪರ್ ಹೇ ಇಸ್ಲಿಯೇ ಬಾಬಾ ಕೇತೆ ಹೇ ಖಬರ್ದಾರ್ ರಹನಾ ಹೇ. ಈ ರೀತಿನೂ ಬಾಬಾ ಹೇಳ್ತಾರೆ, ಸೆಂಟರ್ಸ್ನಲ್ಲಿ ಐಸಾ ಬಿ ಕೋಯಿ ನಾ ಕೋಯಿ ಸೆಂಟರ್ಸ್ ಪರ್ ಬಿ ಹೇ ಪರ್ ಹೇ ಇಸ್ಲಿಯೇ ಬಾಬಾ ಕೇತೆ ಖಬರ್ದಾರ್ ರಹನಾ. ಈ ಥರ ಕೆಲವರು ಇರ್ತಾರೆ, ಅಂಥವರಿಂದ ನೀವು ಎಚ್ಚರಿಕೆಯಿಂದ ಇರಿ ಅಂತಾರೆ. ಅಂದರೆ ದಾರಿ ತಪ್ಪಿಸೋ ಅಂಥ ಜನರು ಕೂಡ ಕೆಲವರು ಇರ್ತಾರೆ, ಅಂಥವರಿಂದ ಬಿ ಕೇರ್ಫುಲ್ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಲ್ಕಿಸ್ಕೋ ಸುನಾತೆ ಬಿ ರಹೆ ಸುನಿ ಹುಯಿ ಬಾತೆ ಪರಂತು ವಹ ಜೈಸೆ ಪಂಡಿತ್ ಮಿಸಾಲ್ ಹೋ ಜಾತೆ. ಹೇಳ್ತಾನೂ ಇರ್ತಾರೆ ಜ್ಞಾನನ, ಮತ್ತು ಕೇಳ್ತಾನೂ ಇರ್ತಾರೆ, ಆಮೇಲೆ ಪಂಡಿತರ ಥರ ಆ್ಯಕ್ಟಿವ್ ಮಾಡ್ತಾ ಇರ್ತಾರೆ. ಪಂಡಿತರಂದ್ರೇನು? ಹೇಳೋದು ಒಂದು, ಮಾಡೋದು ಇನ್ನೊಂದು ಅಂತ. ನಂಬೋದು ಹೆಂಗೆ ಅಂತ ಅವ್ರನ್ನ? ಒಳಗಡೆ ಹೊರಗಡೆ ಎರಡೂ ಒಂದೇ ಇರಬೇಕು ಅಂತ ಬಾಬಾ ಹೇಳೋದು. ಜೈಸೆ ಪಂಡಿತ್ ಕಿ ಕಹಾನಿ ಬಾಬಾ ಬತಾತೆ. ಪಂಡಿತರದ್ದು ಕತೆ ಬಾಬಾ ಹೇಳ್ತಾರಲ್ಲ, ಏನಂತ? ಪಂಡಿತರು ಹೇಳ್ತಾ ಇದ್ರಂತೆ, ಏನಂತ? ರಾಮ 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 ಅಂದರೆ ನೀವು ನೀರ್ ಮೇಲೂ ಕೂಡ ನಡಿಬೋದು ಅಂತ. ಶಿಷ್ಯರೆಲ್ಲ ಹೊರಟೋಗ್ಬಿಟ್ರಂತೆ, ಅವ್ರು ನಡೆಯೋಕ್ಕಾಗಲಿಲ್ವಂತೆ, ಹಿಂದೆ ಉಳ್ಕೊಂಡ್ಬಿಟ್ರಂತೆ. ಶಿಷ್ಯರು ಹೇಳ್ತಾ ಇದ್ದಾರಂತೆ, ನೀವು ರಾಮ್ ರಾಮ್ ಅಂತ ಬನ್ನಿ, ಧೈರ್ಯವಾಗಿ ಬರ್ಬೋದು, ಏನಾಗೋದಿಲ್ಲ ಅಂತ. ಸಪ್ತ ಸಮುದ್ರಗಳು ಪಾರು ಮಾಡ್ಕೊಂಡು ಬರ್ಬೋದು ಅಂತ, ಅದರ ಶಕ್ತಿ ಇದೆ ಅಂತ ಮುಂಚೆ ಟೀಚ್ ಮಾಡ್ತಾ ಇದ್ರು. ಖುದ್ದು ಅವರೇ ಫೇಲ್ ಆಗಿಬಿಟ್ರು ಅಂತ ಅಲ್ಲಿ ರಾಮ್ ಕತೆ ಹೇಳೋದು. ಸೊ ಬಾಬಾ ಹೇಳ್ತಾರೆ, ಯಹ ಬಿ ಏ ಕಹಾನಿ ಬನಾಯಿ. ಇದು ಸ್ಟೋರಿ ಮಾಡಿದ್ದಾರೆ. ಯಾವುದರದ್ದು ಸ್ಟೋರಿ? ಸಂಗಮಯುಗದ್ದೇನೆ ಸ್ಟೋರಿ. ರಾಮ್ ರಾಮ್ ಕೇತೆ ಸಾಗರ್ ಪಾರ್ ಹೋ ಜಾಯಂಗೆ. ಪಂಡಿತರು ಹೇಳ್ತಾ ಇದ್ರು, ರಾಮ ರಾಮ ಅಂತ ಹೇಳಿ ನೀವು ಸಮುದ್ರನೇ ದಾಟ್ಕೊಂಡು ಬರ್ಬೋದು ಅಂತ. ಯಹ ಏ ಕಹಾನಿ ಬನಾಯಿ ಅಂದರೆ ಇದರ ಅರ್ಥ ಏನು? ವಾಸ್ತವಿಕ ಅರ್ಥಕ್ಕೆ ಬನ್ನಿ. ಸಂಗಮಯುಗದಲ್ಲಿ ಯಾರು ಶಿವಬಾಬಾವನ್ನ ಸಂಪೂರ್ಣವಾಗಿ ನಂಬಿರ್ತಾರೆ, ಅವರು ಈ ಪ್ರಪಂಚದ ಎಲ್ಲ ವಿಷಯ ಸಾಗರಗಳಿಂದ ಪಾರು ಮಾಡಿಕೊಂಡು ಮಾಯನ್ನು ಗೆದ್ದುಕೊಂಡು ಮುಂದೆ ಹೊರಟೋಗ್ತಾರೆ ಅಂತ. ಅಲ್ಲೇ ಸಮುದ್ರದಲ್ಲಿ ನಡೆಯೋದಲ್ಲ, ನೀರಿನ ಮೇಲೆ ನಡೆಯೋದಲ್ಲ, ಅದು ಕತೆ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ಸಂಗಮಯುಗದಲ್ಲಿ ಬಾಬನ ಮಕ್ಕಳು ಯಾರು ಸಂಪೂರ್ಣವಾಗಿ ಬಾಬನ ಮೇಲೆ ವಿಶ್ವಾಸ ಇರುತ್ತೆ, ಅವರು ಈ ವಿಷಯ ವಿಕಾರಗಳ ಸಾಗರವನ್ನು ಪಾರು ಮಾಡಿಕೊಂಡು ಬಾಬನ ಬಳಿಗೆ ರೀಚ್ ಆಗ್ತಾರೆ. ಇದು ಕತೆ ಮಾಡಿರೋದು ಭಕ್ತಿ ಮಾರ್ಗದಲ್ಲಿ. ಇದಕ್ಕೆ ಹೋಲಿಕೆ ಮಾಡಿ. ಇಸ್ ಸಮಯ ತುಮ್ ಬಾಬಾ ಕಿ ಯಾದ್ ಕೆ ಸಿವಾಯ್ ವಿಷಯ ಸಾಗರ್ ಸೆ ಕ್ಷೀರ್ ಸಾಗರ್ ಮೇ ಜಾತೆ ಹೋ ನಾ. ಈಗ ನೀವು ತಂದೆಯ ನೆನಪಿನಲ್ಲೇ ಇದ್ದು, ಶಿವಬಾಬಾ ನೆನಪಿನಲ್ಲೇ ಇದ್ದು ಈ ವಿಷಯ ಸಾಗರವನ್ನು ಪಾರು ಮಾಡ್ತೀರಾ. ಅಂದರೆ ಬಾಬಾ ನೆನೆಸ್ಕೊಂಡಷ್ಟು ನೀವು ವಿಷಯ ಸಾಗರದಿಂದ ಆರಾಮಾಗೆ ಕ್ಷೀರಸಾಗರದ ಕಡೆಗೆ ಹೋಗ್ತಾ ಇರುತ್ತೆ, ನಿಮ್ಮ ದೋಣಿ ಮುಳುಗೋದಿಲ್ಲ ಅಂತ ಬಾಬಾ ಹೇಳ್ತಾ ಇರೋದು. ಉನ್ಹೋನೆ ಭಕ್ತಿ ಮಾರ್ಗ ಮೇ ಢೇರ್ ಕಥಾಯೇ ಬನಾದಿ. ಅಂದರೆ ಈ ಜ್ಞಾನಕ್ಕೆ ಬಂದ ಮೇಲೆ ಪ್ರತಿಯೊಂದು ಪ್ರಪಂಚದಲ್ಲಿ ಏನು ಮಾಡಿದ್ದಾರೆ ಸ್ಟೋರೀಸು, ಅದಕ್ಕೆ ಅರ್ಥ, ರಿಯಲ್ ಮೀನಿಂಗ್ ನಮಗೆ ಸಿಗುತ್ತೆ. ಅರ್ಥವಾಯ್ತಾ? ಒರಿಜಿನಲ್ ನಾಲೆಡ್ಜ್ ಬಾಬಾ ಕೊಡ್ತಾ ಇರೋದು 100%. ಐಸಾ ಬಾತೆ ತೋ ಹೋತಿ ನಹಿ ಯೇ ಕಹಾನಿ ಬನಾಯಿ. ಸಮುದ್ರದ ಮೇಲೆ ನಡ್ಕೊಂಡು ಹೋಗೋದು ಆ ಥರದ್ದೇನು ನಡೆದಿಲ್ಲ. ನಡೆದಿರೋದು ಇದು, ಬರೆದಿರೋದು ಹಾಗೆ. पंडित औरों को कहता था खुद बिल्कुल चट खाते में. ಪಂಡಿತರು ಬೇರೆಯವರು ಟೀಚ್ ಮಾಡ್ತಾ ಇದ್ರು, ಖುದ್ದು ವಿಕಾರಗಳಲ್ಲೇ ಮುಳುಗ್ತಾ ಇದ್ರು. ಅದಕ್ಕೆ ಸ್ಟೋರೀಸನ್ನು ಹಂಗೆ ಮಾಡಿದ್ದಾರೆ. ಖುದ್ದು ವಿಕಾರೋ ಮೇ ಜಾತಾ ರಾತಾ ಹೈ ದೂಸರೋं को कहता ನಿರ್ವಿಕಾರಿ ಬನೋ. ಪಂಡಿತರು ಇನ್ನೊಬ್ಬರಿಗೆ ಪವಿತ್ರ ಜೀವನ ಮಾಡ್ರಪ್ಪ, ವಿಷಯ ವಿಕಾರಗಳು ಬಿಡ್ರಪ್ಪ ಅಂತ ಹೇಳ್ತಿರ್ತಾರೆ, ಖುದ್ದು ವಿಕಾರಗಳಲ್ಲಿ ಹೋಗ್ತಿರ್ತಾರೆ. ಅಂಥವ್ರಿಗೇನೆ ಇದು ಕಥೆಗಳು ಮಾಡಿರೋದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಐಸಾ ಬಿ ಬ್ರಹ್ಮ ಕುಮಾರ್ ಕುಮಾರಿಯಾ ಹೇ
खुद निश्चय में नहीं दूसरों को सुनाते रहते, इसलिए कहाँ कहाँ सुनाने वालों से भी सुनने वाला ತೀಕೆ ಚಲೆ ಜಾತೆ ಹೇ. ನೋಡಿ, ಈ ರೀತಿ BKS ಇರ್ತಾರೆ, ಹೇಳ್ತಾ ಇರ್ತಾರೆ ಬೇರೆಯವ್ರಿಗೆ, ಆದರೆ ಕೇಳ್ತಕ್ಕಂಥವ್ರು ಬಹಳಷ್ಟು ಮುಂದೆ ಹೊರಟೋಗ್ಬಿಡ್ತಾರೆ. ಇವಾಗ ಜಗದೀಶ್ ಭಾಯ್ ಅಂತ ಇದ್ರಲ್ವ ಯಜ್ಞದಲ್ಲಿ, ಅವ್ರಿಗೆ ಟೀಚರು ಒಬ್ಬರು ಸಿಸ್ಟರು ಜ್ಞಾನ ಕೊಟ್ಟಿರೋದು. ಬಟ್ ಆ ಜಗದೀಶ್ ಭಾಯ್ ಅವ್ರ ಹೆಸರು ಭಾಳ ಮುಂದೆ ಹೊರಟೋಗ್ಬಿಡ್ತು. ಯಾಕೆ ಮುಂದೆ ಹೊರಟಾಯ್ತು? ಹೇಳಿರೋ ಕ್ಲಾಸ್ ಕೊಟ್ಟಿರೋ ಟೀಚರ್ಗಿಂತಲೂ ಅವ್ರು ಭಾಳ ಮುಂದೆ ಹೊರಟೋಗ್ಬಿಟ್ರು. ಯಾಕೆ ಹೊರಟೋದ್ರು? ಎಷ್ಟೋ ನಡೆದಿದೆ ಈ ಥರದ್ದು ಘಟನೆಗಳು. ಅಂದರೆ ಹೇಳೋರ್ಗಿಂತಲೂ ಕೇಳೋರು ಮುಂದೆ ಹೋಗೋಕ್ಕೆ ಚಾನ್ಸ್ ಇದೆ ಬಾಬಾ ಹೇಳೋದು. ಅಂದರೆ ಇಲ್ಲಿ ಪ್ರಾಕ್ಟಿಕಲ್ ಧಾರಣೆ ಮುಖ್ಯ ಅಂತ ಹೇಳ್ತಾ ಇರೋದು ಬಾಬಾ. ಎಷ್ಟು ಬಾಬಾ ಹೇಳ್ತಾರೆ ಅಷ್ಟು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತಾ ಇದ್ರೆ ಅಷ್ಟೇ ನಾವು ಮುಂದಕ್ಕೆ ಹೋಗ್ಬೋದು. ಬಹುತೋं की ಸೇವಾ करते हैं वा ಜರೂರ್ ಪ್ಯಾರೆ ಲಗತೆ ಹೇನಾ. ಅನೇಕರಿಗೆ ಸೇವೆ ಮಾಡೋರ್ನು ಬಾಬಾ ಬಿಟ್ಕೊಡ್ತಾ ಇಲ್ಲ. ಸೇವೆ ಮಾಡೋರು ಕೂಡ ಎಲ್ರಿಗೂ ಏನಾಗ್ತಾರೆ? ಇಷ್ಟ ಆಗ್ತಾರೆ. ಪಂಡಿತ್ ಜೂಟ್ ನಿಕಲ್ ಪಡೆ ತೋ ಉನ್ಕಾ ಕೌನ್ ಪ್ಯಾರ್ ಕರೆಂಗೆ. ಪಂಡಿತರ ಥರ ಸುಳ್ಳು ಮಾಡ್ತಾ ಇದ್ರೆ, ಅಂದರೆ ಒಳಗೊಂದು ಹೊರಗೊಂದು ಮಾಡ್ತಾ ಇದ್ರೆ ಅಂಥವ್ರಿಗೆ ಯಾರು ಪ್ರೀತಿ ಮಾಡ್ತಾರೆ? ಫಿರ್ ಪ್ಯಾರ್ ಉಸ್ ಪರ್ ಚಲಾ ಜಾಯೇಗಾ ಜೋ ಪ್ರಾಕ್ಟಿಕಲ್ ಮೇ ಯಾದ್ ಕರ್ತೆ. ನೋಡಿ, ಪ್ರೀತಿ ಯಾರ ಕಡೆಗೆ ಹೋಗುತ್ತೆ ಅಂದರೆ ಪ್ರಾಕ್ಟಿಕಲ್ನಲ್ಲಿ ನೆನೆಸೋವಂಥವ್ರ ಕಡೆಗೆ ಪ್ರೀತಿ ಹೋಗುತ್ತೆ. ಜೋ ಅಚ್ಚೆ ಅಚ್ಚೆ ಮಹಾರಥಿಯೋಂ ಕೋ ಭಿ ಮಾಯಾ ಹಬ್ ಕರ್ ಲೇತಿ ಹೇ. ಆದರೆ ಒಳ್ಳೊಳ್ಳೆ ಮಹಾರಥಿಗಳಿಗೂ ಕೂಡ ಮಾಯೆ ಏನು ಮಾಡಿಬಿಡುತ್ತೆ? ಹಿಡ್ಕೊಳ್ಳುತ್ತೆ ಅಂತ ಭಕ್ತಿ ಮಾರ್ಗದಲ್ಲಿ ತೋರಿಸಿದಾರಲ್ಲ, ಮಸಳೆ ಹೋಗ್ಬಿಟ್ಟು ಆನೆ ನಡೆಯುತ್ತೆ ಅಂತ ಬಿಟ್ಟು. तो बाबा भी समझाते हैं कभी भी कर्मातीत ಅವಸ್ಥಾ नहीं हुई. ಬಾಬಾನೂ ತಿಳಿಸ್ಕೊಡ್ತಾರೆ, ಕೆಲವ್ರದ್ದು ಕರ್ಮಾತೀತ ಅವಸ್ಥೆ ಅನ್ನೋದು ಇನ್ನೂ ಬಂದಿಲ್ಲ. ಏಕ ತರಫ್ ಲಡಾಯಿ ಹೋಗಿ ದೂಸರಿ ತರಫ್ ಕರ್ಮಾತೀತ ಅವಸ್ಥಾ ಹೋಗಿ. ಏನು ಹೇಳ್ತಾ ಇದ್ದಾರೆ ಬಾಬಾ? ಒಂದು ಕಡೆ ಯುದ್ಧಗಳು ಶುರುವಾಗ್ಬಿಡತ್ತಂತೆ, ಇನ್ನೊಂದು ಕಡೆ ಬಾಬಾ ಅವ್ರ ಮಕ್ಕಳದು ಕರ್ಮಾತೀತ ಸ್ಥಿತಿನೂ ಶುರುವಾಗ್ಬಿಡತ್ತಂತೆ. ಎರಡೂ ಒಟ್ಟೊಟ್ಟಿಗೆ ಆಗ್ತಾ ಇರುತ್ತೆ ಅಂತ, ಎರಡಕ್ಕೂ ಕನೆಕ್ಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಕರ್ಮಾತೀತ ಅವಸ್ಥೆ ಬರೋದಕ್ಕೂ ಮತ್ತು ವಿನಾಶ ಆಗೋದಕ್ಕೂ ಬಹಳಷ್ಟು ಹತ್ತಿರದ ಸಂಬಂಧ ಇದೆ. तो फिर लड़ाई शुरू हो जाए ट्रांसफ़र हो जाएंगे. ಹೇಗೆ ಸೀಸನ್ ಬರ್ತಾ ಇದ್ದಂಗೆ ಮಾವಿನ ಹಣ್ಣುಗಳೆಲ್ಲ ಹಣ್ಣಾಗ್ಬಿಟ್ಟು ಉದುರುತ್ತಲ್ಲ, ಆ ಥರ ಸೀಸನ್ ಬರ್ತಾ ಇದ್ದಂಗೆ, ವಿನಾಶ ಸೀಸನ್ ಬರ್ತಾ ಇದ್ದಂಗೆ ಆತ್ಮಗಳೆಲ್ಲ ದೇಹಗಳಿಂದ ಉದುರು ಬಿಡ್ತವೆ. ಎಲ್ಲಿಗೆ ಹೋಗ್ತವೆ? ಸೂಕ್ಷ್ಮ ಲೋಕಕ್ಕೆ ಹೋಗ್ತವೆ, ಪರಂಧಾಮಕ್ಕೆ ಹೋಗ್ತವೆ, ಆಮೇಲೆ ಸತ್ಯುಗಕ್ಕೆ ಬರ್ತವೆ. ವಿನಾಶ ಸಮಯದಲ್ಲಿ, ವಿನಾಶ ಮುಗಿಯೋ ಟೈಮ್ನಲ್ಲಿ ಸೂಕ್ಷ್ಮ ಲೋಕ ಇರುತ್ತಾ? ಒಂದು ಪ್ರಶ್ನೆ. ಸೂಕ್ಷ್ಮ ಲೋಕ ಇರುತ್ತಾ? ಸೂಕ್ಷ್ಮ ಲೋಕ ಸ್ವಲ್ಪ ಸಮಯಕ್ಕಷ್ಟೇ ಅಂತ ಕೆಲವು ಮುರುಳಿಗಳಲ್ಲಿ ಬಾಬಾ ಹೇಳಿದ್ದಾರೆ. ಸೂಕ್ಷ್ಮ ಲೋಕದಲ್ಲಿ ಜಾಸ್ತಿ ಹೊತ್ತು ಹೋಗಿ ನೀವು ಇದು ಮಾಡಿಕೊಂಡು ಟ್ರಾನ್ಸ್ನಲ್ಲಿ ಹೋಗೋದೆಲ್ಲ ಬೇಡ ಅಂತ ಹೇಳಿದ್ದಾರೆ. ಸೂಕ್ಷ್ಮ ಲೋಕ ಇರೋದಿಲ್ಲ, ಬಹಳಷ್ಟು ಸಮಯ ಇರೋದಿಲ್ಲ. ಸಂಗಮ ಯುಗದಲ್ಲಿ ಕೆಲವು ದಿನಗಳಷ್ಟೇ ಸೂಕ್ಷ್ಮ ಲೋಕ ಇರೋದು. ಸತ್ಯುಗ ಬಿಗಿನಿಂಗ್ ಆಗೋಗ್ತಾ ಇದ್ದಂಗೆನೇ, ವಿನಾಶ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಇದು ಸೂಕ್ಷ್ಮ ಲೋಕ ಸಮಾಪ್ತಿ ಆಗೋಗುತ್ತೆ. तो ಬಾಬಾ ಹೇಳ್ತಾರೆ, ತುಮ್ ಸಮಸ್ತೆ ಹೋ ವಿನಾಶ ಸಾಮ್ನೆ ಖಡಾ ಹೇ. ನೀವು ಕೂಡ ತಿಳ್ಕೊಂಡಿದ್ದೀರಿ ವಿನಾಶ ಎದುರುಗಡೆ ನಿಂತಿದೆ. ಅವ ತುಮ್ ಮೈನಾರಿಟಿ ಯಾ ಮೆಜಾರಿಟಿ ಹೇ. ಈಗ ನೀವು ಕಮ್ಮಿ ಇದ್ದೀರಿ, ಅವರು ಜಾಸ್ತಿ ಇದ್ದಾರೆ. ತೋ ತುಮ್ಕೋ ಕೌನ್ ಮಾನೆಂಗೆ? BKS ಕಮ್ಮಿ ಇರೋದ್ರಿಂದ ಯಾರು ಮಾನ್ಯತೆ ಮಾಡ್ತಾರೆ? ಜಬ್ ತುಮಾರಿ ಬುದ್ಧಿ हो जाएंगे फिर तुम्हारा योग बल से बहुत खींच कर आएंगे. ನಿಮ್ಮದು ಯಾವಾಗ ಜಾಸ್ತಿ ಡೆವಲಪ್ಮೆಂಟ್ ಆಗೋಗ್ಬಿಡುತ್ತೆ, ಆವಾಗ ಯೋಗ ಶಕ್ತಿಯಿಂದ ಸುಮಾರು ಜನ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರೆ. ಜಿತನಾ ತುಮ್ ಜಂಕ್ ನಿಕಲ್ತಿ ಜಾಯಂಗೆ ಉತನಾ ಬಲ್ ಬರ್ತಾ ಜಾಯೇಗಾ. ಆತ್ಮದಲ್ಲಿ ಎಷ್ಟು ತುಕ್ಕು ಬಿಟ್ಟು ಹೋಗ್ಬಿಡುತ್ತೆ ಅಷ್ಟು ನಿಮ್ಮಲ್ಲಿ ಪವರ್ ಜಾಸ್ತಿ ಆಗೋಗ್ಬಿಡುತ್ತೆ. ऐसा नहीं, बाबा जानी जानना हार है. यहाँ आकर सबको देखते हैं, सबकी ಅವಸ್ಥಾओं को जानते हैं. ಈ ರೀತಿಯೂ ಇಲ್ಲ, ಬಾಬಾ ಅವರು ಎಲ್ಲರನ್ನೂ ತಿಳ್ಕೊಂಡಿದ್ದಾರೆ, ಎಲ್ಲರ ಸ್ಥಿತಿಗತಿಗಳು ಅವ್ರಿಗೆ ಗೊತ್ತು ಅಂತ ಇಲ್ಲ. ಬಾಬಾ ಬಚ್ಚೋಂ ಕಿ ಅವಸ್ಥಾ ಕೋ ನಹಿ ಜಾನೆಂಗೆ ಕ್ಯಾ.
ಮಕ್ಕಳ ಮನಸ್ಥಿತಿಗಳನ್ನು ಬಾಬಾ ತಿಳ್ಕೊಳ್ಳೋದಿಲ್ವೇನೋ? ಸಬ್ ಕುಚ್ ಮಾಲೂಮ್ ಪಡ್ತಾ ಹೇ, ಎಲ್ಲ ಗೊತ್ತಾಗತ್ತೆ ಬಾಬಾ ಅವ್ರಿಗೆ. ಇಸ್ಮೆ ಅಂತರ್ಯಾಮಿ ಕಿ ಕೊಯ್ ಬಾತ್ ನಹಿ, ಇದರಲ್ಲಿ ಅಂತರ್ಯಾಮಿ ಆಗುವಂಥ ಯಾವುದೇ ಮಾತಿಲ್ಲ. ಅಭಿ ತೋ ಕರ್ಮಾತೀತ ಅವಸ್ಥಾ ಹುಯಿ ನಹಿ, ಬಾಬಾ ಹೇಳ್ತಾರೆ ಇನ್ನೂ ನಿಮ್ಮದು ಕರ್ಮಾತೀತ ಸ್ಥಿತಿ ಬಂದಿಲ್ಲ. ಅಸುರಿ ಬಾತ್ಚೀತ್ ಚಲನ್ ಆದಿ ಸ ಪ್ರಸಿದ್ಧ ಹೋ ಜಾತೆ ಹೇ, ಅಸುರಿ ನಡವಳಿಕೆಗಳು ಅಸುರಿ ಚಲನೆಗಳು ಎಲ್ಲ ಪ್ರಖ್ಯಾತಿ ಆಗೋಗ್ಬಿಡುತ್ತೆ. ತುಮೇ ತೋ ದೈವಿ ಚಲನ್ ಬನಾನಿ ಹೇ, ನಿಮ್ಮದು ದೈವಿ ಚಲನೆ ಅಂತಕ್ಕಂಥದ್ದು ಆಗಬೇಕಾಗಿದೆ. ದೇವತಾಯೇ ಸರ್ವಗುಣ ಸಂಪನ್ನ ಹೈನಾ, ದೇವಾನ್ ದೇವತೆಗಳು ಎಲ್ಲ ಗುಣಗಳಲ್ಲಿ ಏನಾಗಿದ್ರು? ಸಂಪನ್ನರು ಆಗಿದ್ರು. ಅಬ್ ತುಮಕೋ ಐಸಾ ಬನನಾ ಹೇ, ಈಗ ನೀವು ಈ ರೀತಿ ಆಗಬೇಕಾಗಿದೆ. ಕಹಾ ಯ ಅಸುರ ಕಹಾ ದೇವತಾಯ್, ಎಲ್ಲಿ ಅಸುರರು ಎಲ್ಲಿ ದೇವತೆಗಳು. ಪರಂತು ಮಾಯಾ ಕಿಸ್ಕೋ ಬಿ ಛೋಡ್ತಿ ನಹಿ, ಆದರೆ ಮಾಯೆ ಅಂತಕ್ಕಂಥದ್ದು ಯಾರನ್ನೂ ಬಿಡೋದಿಲ್ಲ. ಚುಯಿ ಮುಯಿ ಬನಾದೆ, ಮುಟ್ಟಿದ್ರೆ ಮುನಿ ಥರ ಮಾಡಿಬಿಡುತ್ತೆ ಅಂತಾರೆ. ಒಂದು ಗಿಡ ಇದೆ, ಟಚ್ ಮೀ ನಾಟ್ ಅಂತಾರೆ ಅದಕ್ಕೆ ಇಂಗ್ಲೀಷ್ನಲ್ಲಿ. ಮುಟ್ಟಿದ್ರೆ ಸಾಕು ಮುದುಡ್ಕೊಂಡು ಬಿಡುತ್ತೆ, ನೋಡಿದ್ದೀರಲ್ಲ. ಪಾಂಚ ಸೀಡಿ ಹೈನಾ, ಏಕದಮ್ ಮಾರ್ ಡಾಲ್ತೆ, ಅಂದರೆ 5 ಅಂತಸ್ತು ಮಾಡಿನಿಂದ ಏಕದಮ್ ಬೀಳಿಸುತ್ತೆ ಮಾಯೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ದೇಹಾಭಿಮಾನ ಆನೆ ಸೇ ಹಿ ಊಪರ್ ಸೇ ಏಕದಮ್ ನೀಚೆ ಗಿರ್ತೆ ಹೇ, ದೇಹಾಭಿಮಾನ ಬರ್ತಾ ಇದ್ದಂಗೆ ಮೇಲಿರೋಂಥವ್ರು ಕೆಳಗಡೆಗೆ ಇಳಿದು ಬಿಡ್ತಾರೆ. ಗಿರಾ ಅವ್ರ ಮರ, ಮೇಲಿಂದ ಬಿದ್ದರು ಆಮೇಲೆ ಸತ್ರು. ಆಜ್ಕಲ್ ಅಪ್ನೆ ಕೋ ಮಾರ್ನೆ ಕೆ ಲಿಯೆ ಕೈಸೆ ಕೈಸೆ ಉಪಾಯ ರಚತೆ ಹೇ, ಈ ಕಲಿಯುಗದಲ್ಲಿ ಜನರು ಸಾಯೋದಕ್ಕೋಸ್ಕರ ಏನೇನೆಲ್ಲ ಐಡಿಯಾ ಮಾಡ್ತಾ ಇರ್ತಾರೆ. 21 ಮಾರ್ ಸೆ ಕೂದತೆ ಹೇ, 21 ಅಂತಸ್ತಿಂದ ಬೀಳ್ತಾರೆ. ತೋ ಏಕದಮ್ ಖತಮ್ ಹೋ ಜಾತೆ, ಅಷ್ಟು ಹೈಟಿಂದ ಬಿದ್ದಾಗ ಏನಾಗ್ಬಿಡ್ತಾರೆ? ಸಂಪೂರ್ಣವಾಗಿ ಸಮಾಪ್ತಿನೂ ಆಗಿಬಿಡ್ತಾರೆ. ತೋ ಐಸಾ ನಾ ಹೋ ಫಿರ್ ಹಾಸ್ಪಿಟಲ್ ಮೇ ಪಡಾ ರಹೆ, ಬಿದ್ದರು ಪ್ರಾಣ ಹೋಗಲಿಲ್ಲ, ಆಸ್ಪತ್ರೆಯಲ್ಲಿ ಎತ್ಕೊಂಡು ಹೋಗ್ತಾರೆ ಅಂದರೆ ಏನು ಮಾಡೋದು ಅವ್ರಿಗೆ? ದುಃಖ ಭೋಗ್ತೇ ರಹೆ, ದುಃಖ ಅನುಭವಿಸ್ತಾ ಇರ್ತಾರೆ. 5 ಮಂಜಿಲ್ ಸೆ ಗಿರೆ ಅವ್ರು ನಾ ಮರೆ ತೋ ಕಿತ್ನಾ ದುಃಖ ಭೋಗ್ತೇ रहेंगे. 5 ಅಂತಸ್ತಿಂದ ಬಿದ್ದೋಗ್ತಾರೆ, ಸಾಯಲೇ ಇಲ್ಲ, ಪ್ರಾಣ ಹೋಗಲಿಲ್ಲ ಅಂದರೆ ಎಷ್ಟು ಅನುಭವಿಸ್ತಾ ಇರ್ತಾರೆ. ಕೊಯ್ ಅಪ್ನೆ ಕೋ ಆಗ್ ಲಗಾತೆ ಇರೋದು, ಕೆಲವ್ರು ಏನು ಮಾಡ್ತಾರೆ? ಬೆಂಕಿ ಹಚ್ಕೊಂಡು ಬಿಡ್ತಾರೆ. ಅಗರ್ ಕೊಯ್ ಉಸ್ಕಾ ಬಚಾ ಲೇವೆ ತೋ ಉನ್ಕಾ ಕಿತ್ನಾ ದುಃಖ ಸಹನ್ ಕರ್ನಾ ಪಡ್ತಾ ಹೇ, ಯಾರಾದರೂ ಅವ್ರನ್ನ ಸೇಫ್ಟಿ ಮಾಡಿಬಿಟ್ರೆ ಅವ್ರಿಗೆ ಎಷ್ಟು ದುಃಖ ಆಗುತ್ತೆ. ತೋ ಜಲ್ ಜಾಯೆ ತೋ ಆತ್ಮ ಕೋ ಭಾಗ್ ಜಾಯೆ ಗೀನ, ಯಾರಾದರೂ ಶರೀರ ಸುಟ್ಟೋಯ್ತು ಅಂದರೆ ಆತ್ಮ ಓಡೋಗ್ಬಿಡುತ್ತಲ್ವ ದೇಹ ಬಿಟ್ಟು. ಇಸ್ಲಿಯೇ ಜೀವಘಾತ ಕರ್ತೆ ಹೇ ಶರೀರ ಕೋ ಖತಮ್ ಕರ್ ದೇತೆ ಹೇ, ಅದರಿಂದನೇ ಜೀವಘಾತ ಮಾಡ್ಕೊಳ್ತಾ ಇರ್ತಾರೆ, ಶರೀರನೇ ಖತಮ್ ಮಾಡ್ತಾ ಇರ್ತಾರೆ. ಸಮಸ್ತೆ ಶರೀರ ಚೋಡ್ನೆ ಸೆ ದುಃಖ ಸೆ ಚೂಟ್ ಜಾಯಂಗೆ, ಶರೀರ ಬಿಟ್ಟೋದಾಗ ದುಃಖದಿಂದ ಬಿಡುಗಡೆ ಆಗೋಗ್ಬಿಡ್ತೀವಿ. ಪರಂತು ಯಹ ಬಿ ಮಹಾಪಾಪ, ಇದು ಕೂಡ ಏನಾಗಿದೆ? ಮಹಾಪಾಪ ಆಗಿದೆ. 5 ಪಂಚವ ಮಹಾಪಾಪಗಳಿದ್ದಾವೆ. ಯಾವುದು ಗೊತ್ತಾ? ಬರ್ಕೊಳ್ಳಿ. ಮೊಟ್ಟ ಮೊದಲನೇದು ಯಾವುದೋ? ಇವತ್ತು ನಡೀತಾ ಇದೆಯಲ್ಲ, ಭ್ರೂಣ ಹತ್ಯೆ. ಬರ್ಕೊಳ್ಳಿ, ಭ್ರೂಣ ಹತ್ಯೆ. ತಾಯಿ ಹೊಟ್ಟೆನಲ್ಲಿರಬೇಕಾದ್ರೆ ಮಕ್ಕಳನ್ನ ಸಾಯಿಸ್ತಾರಲ್ಲ, ಈ ಮಗು ಬೇಡ ಆ ಮಗು ಬೇಡ ಅಂತೇಳ್ಬಿಟ್ಟು, ಇದು ಭ್ರೂಣ ಹತ್ಯೆ, ಇದು ಮಹಾಪಾಪ. 2ನೇದು ಬ್ರಹ್ಮಹತ್ಯೆ, ಬ್ರಾಹ್ಮಣರನ್ನ ಸಾಯಿಸೋದು, ಇದು 2ನೇ ಪಾಪ. ಶಿಶು ಹತ್ಯೆ, ಮಕ್ಕಳಾಗಿರ್ತಾರಲ್ಲ, ನಮ್ಗೆ ಈ ಮಕ್ಕಳು ಬೇಡ ಅಂತ ಬಿಟ್ಟು ಸಾಯಿಸಿಬಿಡ್ತಾರಲ್ಲ, ಶಿಶು ಹತ್ಯೆ. ಆತ್ಮಹತ್ಯೆ, ಸ್ತ್ರೀ ಹತ್ಯೆ. ಹೀಗೆ 5 ಪಾಪಗಳು ಪಂಚಮಹಾಪಾತಕಗಳು ಅಂತ ಹೇಳಿಬಿಟ್ಟು ಬರೆದಿದೆ ಶಾಸ್ತ್ರಗಳಲ್ಲಿ. ಅಂದರೆ ಈ ರೀತಿ ಪ್ರಪಂಚದಲ್ಲಿ ದುಃಖ ಜಾಸ್ತಿ ಆದಂಗೆಲ್ಲ ಅಧಿಕ ರೀತಿಯಲ್ಲಿ ಏನು ಮಾಡ್ತಾ ಇರ್ತಾರೆ? ಪಾಪಗಳು ತುಂಬುತ್ತಾ ಇದೆ ಪ್ರಪಂಚದಲ್ಲಿ. ಇವತ್ತು ಬಾಬಾರವರು ಆತ್ಮಹತ್ಯೆಯಿಂದ ಮುಕ್ತಿಯಾಗೋದಕ್ಕೋಸ್ಕರ ಇವತ್ತು ಬಾಬಾರವರು ಮುರಳಿಯಲ್ಲೇ ತಿಳಿಸ್ತಾ ಇದ್ದಾರೆ. यह महापाप है और अधिक दुख भोगने पड़ते हैं क्योंकि अगर अपार दुख की दुनिया है. ಈ ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ ಆಗಿದೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಇದು ದುಃಖಗಳ ಪ್ರಪಂಚ,
ಅಪಾರವಾದಂಥ ದುಃಖಗಳ ಪ್ರಪಂಚ ಇದು ಕಲಿಯುಗ ಅಂತಾರೆ. ಒಂದರಿಂದ ಬಿಡುಗಡೆ ಆಗೋಕ್ಕೆ ಹೋಗಿ ಆತ್ಮ ಇನ್ನೂ ದುಃಖದಲ್ಲಿ ಸಿಕ್ಕಾಕ್ಕೊಳತ್ತೆ. ಯಾಕೆ ಸಿಕ್ಕಾಕ್ಕೊಳತ್ತೆ ಇದ್ರ ಸ್ವಲ್ಪ ನಿಮ್ಗೆ ವಿವರಿಸಿ ಹೇಳ್ತೀನಿ. ಈಗ ದೇಹ ನಮಗೆ ಸಿಕ್ಕಿದೆ ಒಂದು ಮನೆ. ಈ ದೇಹ ಏನಾಗಿದೆ ಒಂದು ಮನೆ. ಈಗ ಮನೇನ JCB ತೊಗೊಂಡು ಬಂದುಬಿಟ್ಟು ಯಾರಾದರೂ ತಳ್ಳಿಬಿಟ್ರೆ ಏನಾಗುತ್ತೆ? ಹೋಗೋದೆಲ್ಲಿ? ವಾಸ ಮಾಡೋದು ಹೆಂಗೆ? ಏನಾಗುತ್ತೆ? ಇನ್ನೊಬ್ಬರ ಶರೀರದಲ್ಲಿ ಆತ್ಮವಾಗಿ ಸೇರ್ಕೊಳ್ಳುತ್ತೆ. ಹೌದಾ? ಇನ್ನೊಬ್ಬರ ಶರೀರದಲ್ಲಿ ಸೇರ್ಕೊಳ್ಳುತ್ತೆ ಅಂದರೆ ಹುಟ್ಟಿ ಅಲ್ಲ, ಬೇರೆ ಭೂತ ಆಗಿ ಸೇರ್ಕೊಳ್ಳುತ್ತೆ. ಭೂತ ಆಗಿ ಸೇರ್ಕೊಂಡ್ರೆ ಅವ್ರೇನು ಮಾಡ್ತಾರೆ? ಇಡಿಸ್ತಾರಾ? ಮಂತ್ರವಾದಿನ ಕರೆಸಿ ಹೊಡಿದು ಬಡ್ದು ಏನು ಮಾಡ್ತಾರೆ? ಓಡ ಇಲ್ಲಿಂದ ಅಂತಾರೆ. ಅಲ್ಲಿ ದುಃಖ ಆಯ್ತಾ ಇಲ್ವಾ? ಇಲ್ಲಿ ಶರೀರ ಹೊಡ್ಕೊಂಡು ಸಾಯಿಸ್ಕೊಂಡ್ರು, ಇಲ್ಲ ಇನ್ನೊಂದು ಕಡೆ ಅಲ್ಲಿನೂ ಹೊಡಿತಾರೆ. ಸೊ ಏನಾಗುತ್ತೆ? ದುಃಖ ಆಗುತ್ತೆ. ಅಲಿತಾ ಇರ್ತಾರೆ ಆತ್ಮಗಳು. ನಮಗೆ ಇವತ್ತು ಪ್ರಪಂಚದಲ್ಲಿ ಎಷ್ಟು ಕೋಟಿ ಕೋಟಿ ಜನ ಇದ್ದಾರೆ, ಅದರಲ್ಲಿ ಒಂದಷ್ಟು ಏನು ಆತ್ಮಹತ್ಯೆಗಳು ಈ ಥರ ಆಗೋಗ್ಬಿಟ್ಟಿದೆ, ಅವರೆಲ್ಲ ಭಾಳ ಆತ್ಮಗಳು ಅಲಿತಾ ಇರ್ತವೆ. ಇವುಗಳನ್ನೇ ಭೂತ ಪ್ರೇತಗಳು ಅಂತ ಹೇಳೋದು. ಅದರಿಂದ ಯಾವುದೇ ಕಾರಣಕ್ಕೆ ಏನು ಮಾಡ್ಕೋಬಾರ್ದು? ಆತ್ಮಹತ್ಯೆ ಮಾಡ್ಕೋಬಾರ್ದು. ಆತ್ಮಹತ್ಯೆ ಏನಾಗಿದೆ? ಮಹಾಪಾಪ. ಅದಕ್ಕೆ ಬಾಬಾ ಇವತ್ತು ಹೇಳ್ತಾ ಇರೋದು ಹಂಗೆ ಮಾಡ್ಕೋಬೇಡ್ರಿ ಅಂತ. ಒಂದು ಜೀವ ನಮಗೆ ಸೃಷ್ಟಿ ಮಾಡೋಕ್ಕೆ ಶಕ್ತಿ ಇಲ್ಲ. ನಮ್ಗೆ ಇದೇ ಥರ ಶರೀರನ ಸೃಷ್ಟಿ ಮಾಡಿಕೊಟ್ಟಿರೋದು ಯಾವುದೋ? ಪ್ರಕೃತಿ ಮಾತೆ. ನಮ್ಗೆ ಇದೇ ಥರ ಶರೀರ ರಚನೆ ಆಗೋದಕ್ಕೆ ಕಾರಣ ಪ್ರಕೃತಿ, ಪರಮಾತ್ಮನ ಶಕ್ತಿ. ಅದು ನ್ಯಾಚುರಲ್ ಆಗಿ ಸೃಷ್ಟಿ ಆಗಬೇಕೇ ಹೊರತು ಆರ್ಟಿಫಿಷಿಯಲ್ ಆಗಿ ಕೃತಕವಾಗಿ ಯಾರ ಶರೀರನ ಸೃಷ್ಟಿ ಮಾಡಲಿಕ್ಕೆ ಬರೋದಿಲ್ಲ. ಅದರಿಂದ ಈ ಥರ ಶರೀರ ಮತ್ತೆ ಸಿಗಬೇಕಾದ್ರೆ ತುಂಬ ಟೈಮ್ ಹಿಡಿಸುತ್ತೆ. ಅದರಿಂದ ಬಾಬಾ ಇವತ್ತು ಆತ್ಮಹತ್ಯೆ ಮಹಾಪಾಪ ಅಂತ ಹೇಳ್ತಾ ಇದ್ದರು. ಗೊತ್ತಾಯ್ತಾ? ಈ ಥರ ಯಾರಿಗಾದ್ರೂ ವಿಚಾರ ಬಂದಿತ್ತಾ? ನಾವು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ಬೇಕು, ಬೇಡಪ್ಪ ಈ ದುಃಖದಿಂದ ಅಂತೇಳ್ಬಿಟ್ಟು ಯಾರಿಗಾನ ಬಂದಿತ್ತಾ? ಅವ್ರು ಕೈ ಎತ್ತಿ ನೋಡೋಣ. ಯಾರಿಗೂ ಬಂದಿಲ್ಲ. ಥ್ಯಾಂಕ್ ಯು. ಯಾಕೆಂದರೆ ಭಾಳಷ್ಟು ಜನಕ್ಕೆ ಬರ್ತಿರುತ್ತೆ ಇದು ಸಮಸ್ಯೆಗಳು ಬಂದಾಗ, ದುಃಖ ಬಂದಾಗ. तो बाबा ಹೇಳ್ತಿದ್ದಾರೆ, यहाँ तो अपार सुख है, तुम बच्चे समझते हो, अभी हम रिटर्न होते हैं, दुखधाम से सुखधाम में जाते हैं. ಈ ದುಃಖಧಾಮದಿಂದ ಸುಖಧಾಮದಲ್ಲಿ ಕರ್ಕೊಂಡೋಗ್ಲಿಕ್ಕೆ ತಂದೆ ಬಂದಿದ್ದಾರೆ. तो अब बाबा जो सुखधाम का मालिक बनाते हैं उनका याद करना. ಈಗ ತಂದೆ ಬಂದು ನಮಗೆ ಸುಖಧಾಮದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ ಅಂದರೆ ಅವರನ್ನು ಏನು ಮಾಡಬೇಕು? ನೆನೆಸ್ಬೇಕು ಅಂತ. ಗೊತ್ತಾಯ್ತಾ? ಶಿವಬಾಬನ ಚೆನ್ನಾಗಿ ಏನು ಮಾಡಬೇಕು? ನೆನೆಸ್ಬೇಕು. ಬಾಬಾರವರನ್ನು ಚೆನ್ನಾಗಿ ನೆನಪು ಮಾಡಿದ್ರೆ ಆತ್ಮಹತ್ಯೆ ಅಂತ ಒಂದು ಸಂಸ್ಕಾರ ಏನಿದೆ ಆತ್ಮಗಳಲ್ಲಿದೆ ಅದು ಹೊರಟೋಗ್ಬಿಡತ್ತೆ. ಯಾಕೆಂದರೆ ಒಳಗಡೆ ಮನೋಬಲ ವೃದ್ಧಿ ಆಗುತ್ತೆ. ಬಾಬನ ನೆನಪು ಮಾಡ್ತಾ 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 ಎಷ್ಟೇ ಕಷ್ಟಗಳು ಬಂದರೂ, ಎಷ್ಟೇ ದುಃಖ ಬಂದರೂ ಅದ್ರ ಮೇಲೆ ವಿಜಯ ಪಡಿಸ್ಕೊಳ್ಳೋ ಅಂಥ ಶಕ್ತಿ ಬಾಬಾ ನಮಗೆ ಕೊಡ್ತಾರೆ. ಅದರಿಂದ ಏನು ಮಾಡಬೇಕು? ಇವತ್ತಿನ ಮುರುಳಿನ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಕಳಿಸ್ಬೇಕು. ಇವತ್ತಿನ ಮುರುಳಿ ಎಷ್ಟು ಚೆನ್ನಾಗಿದೆ. ಆತ್ಮಹತ್ಯೆ ಮಹಾಪಾಪದಿಂದ ಮುಕ್ತರನ್ನಾಗಿ ಮಾಡೋ ಅಂಥ ಅದ್ಭುತವಾದಂಥ ಮುರುಳಿ ಇದು. ಈ ಥರ ವಾಕ್ಯಗಳೇ ಕೆಲವ್ರಿಗೆ ಗೊತ್ತಿರಲ್ಲ, ಈ ಥರ ಪಾಯಿಂಟ್ಸೇ ಗೊತ್ತಿರಲ್ಲ. ಹೋಗೋದು ನೇಣಾಕೊಂಡು, ಹೋಗೋದು ವಿಷ ಕೊಡೋದು, ಹೋಗೋದು ಬಾವಿಲಿ ಬಿದ್ದೋಗಿ, ಹೋಗೋದು ರೈಲ್ ಕೆಳಗಡೆ ಬಿದ್ದೋಗೋದು, ಮಾತೆತ್ತಿದ್ರೆ ಬೆಂಕಿ ಹಚ್ಕೊಂಡ್ಬಿಡು. ಈ ಥರದ್ದೆಲ್ಲ ನಡೀತಾ ಇದೆ. ಇದು ಮೂರ್ಖತನ. ಹೌದಾ ಇಲ್ವಾ? ಈಸಬೇಕು, ಇದ್ದು ಜಯಿಸಬೇಕು. ಸ್ಲೋಗನ್ ಇದೆಯಾ ಇಲ್ಲ? ಬರೀರಿ. ಈ ಥರ ಸ್ಲೋಗನ್ಸ್ ಇಟ್ಕೊಳ್ಳಿ ನಿಮ್ಮ ಹತ್ರ. ಅಂಥವ್ರು ಯಾರನ್ನ ಸಿಕ್ಕಿದ್ರೆ ಡಿಪ್ರೆಸ್ ಆಗಿಬಿಟ್ಟಿರ್ತಾರಲ್ಲ, ನೋ ಅಂತ ಇರ್ತಾರಲ್ಲ, ಲೈಫ್ನಲ್ಲಿ ಬದುಕೋದೇ ಬೇಡಪ್ಪ ಅಂತ ಹೇಳ್ತಿರ್ತಾರಲ್ಲ ಬಾಯಲ್ಲೇ, ಅಂಥವ್ರಿಗೆ ಹೇಳಿ. तो ಬಾಬಾ ಹೇಳ್ತಿದ್ದಾರೆ, ಬ್ರಹ್ಮ ದ್ವಾರ ಬಾಬಾ ಸ್ವರ್ಗಿ ಸ್ಥಾಪನಾ ಕರ್ತ. ಸುಖಧಾಮ ಬರ್ತಾ ಇದೆ, ಬ್ರಹ್ಮ ತಂದೆ ಸುಖಧಾಮದ ಸ್ಥಾಪನೆ ಮಾಡ್ತಾ ಇದ್ದಾರೆ. तो तुम कहते हो बाबा हम अनेक बार आपसे स्वर्ग का वर्षा लेने आए हैं. ನೀವು ಕೂಡ ಹೇಳ್ತೀರಾ, ಬಾಬಾ ನಿಮ್ಮಿಂದ ನಾವು ಅನೇಕ ಬಾರಿ ಸ್ವರ್ಗದ ಸುಖವನ್ನು ತಗೊಳ್ಳೋಕ್ಕೆ ನಿಮ್ಮ ಹತ್ರ ಬಂದಿದ್ವಿ ಅಂತ ಕೂಡ ನೀವು ಹೇಳ್ತೀರಾ. ಬಾಬಾ ವೇ ಸಂಗಮ್ ಪರ್ ಹಿ ಆತೆ ಹೇ ಜಬ್ಕಿ ದುಃಖ ಕಿ ದುನಿಯಾ ಕೋ ಬದಲ್ನಾ ಹೇ. ಶಿವಬಾಬನ ಕೂಡ ಯಾವಾಗ ಬರ್ತಾರೆ ಅಂದರೆ ಈ ಪ್ರಪಂಚದಲ್ಲಿ ದುಃಖ ಜಾಸ್ತಿ ಆಗೋಗ್ಬಿಟ್ಟು ಇದನ್ನು ಬದಲಾಯಿಸಬೇಕಾಗಿ ಬಂದಾಗಲೇ ಶಿವಬಾಬಾ ಬರ್ತಾರೆ. तो बाबा कहते हैं, मैं आया हूँ तुम बच्चों को दुख से छुड़ाकर सुख की पावन दुनिया में ले जाने.
ಶುಭವ ಹೇಳ್ತಾರೆ, ನಾನು ಬಂದಿರೋದೇ ನಿಮಗೋಸ್ಕರ, ಈ ದುಃಖಗಳಿಂದ ಬಿಡುಗಡೆ ಮಾಡಿ ನಿಮ್ಮನ್ನು ಸುಖದ ಪ್ರಪಂಚದಲ್ಲಿ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ. ತೋ ಬುಲಾತೆ ಬಿ ಹೇನ, ಹೇ ಪತಿ ಪಾವನಾವೋ, ನೀವು ಕೂಡ ಕರೀತಾ ಬಂದಿದ್ದೀರಿ, ಹೇ ಪತಿತ ಪಾವನ ಬಾ. तो या थोड़ी ये समझते हैं हम महाकाल को बुलाते हैं, इनका इस चीची दुनिया से घर ले चलो. ಇದನ್ನು ತಿಳ್ಕೊಳ್ಳೋದಿಲ್ಲ. ನಾವು ಮಹಾಕಾಲನನ್ನು ಕರೀತಾ ಇದ್ದೀವಿ, ಈ ಕೊಳಕು ಪ್ರಪಂಚದಿಂದ ಮನೆಗೆ ಕರ್ಕೊಂಡು ಹೋಗು ಅಂತೇಳ್ಬಿಟ್ಟು ಇದು ತಿಳ್ಕೊಳ್ಳೋದಿಲ್ಲ. ಜರೂರ್ ಬಾಬಾ ಆಯಂಗೆ. ಇಷ್ಟು ಪ್ರಪಂಚದಲ್ಲಿ ದುಃಖ ಜಾಸ್ತಿ ಆಗಿಬಿಟ್ಟಿರೋದ್ರಿಂದ ಈ ದುಃಖಗಳನ್ನು ಬಿಡಿಸ್ಲಿಕ್ಕೋಸ್ಕರ ಅವಶ್ಯಕವಾಗಿ ತಂದೆ ಬಂದೇ ಬರ್ತಾರೆ. तो जरूर बाबा आएगा, हम ಮರೆಂಗೆ ತಬ್ ಪೀಸ್ ಹೋಂಗೆ. ನಾವೆಲ್ಲ ಶರೀರ ಬಿಟ್ಟು ಪರಂಧಾಮಕ್ಕೆ ಹೋದ್ಮೇಲೆ ಈ ಪ್ರಪಂಚದಲ್ಲಿ ಶಾಂತಿ ಆಗಿಬಿಡುತ್ತೆ. ಶಾಂತಿ ಶಾಂತಿ ಕರ್ತೆ ರಹತೆ, ಶಾಂತಿ ತೋ ಪರಂಧಾಮ್ ಮೇ ಹೇ. ಶಾಂತಿಗೋಸ್ಕರ ಬೇಡ್ತಾ ಇದ್ದಾರೆ, ಶಾಂತಿ ಬೇಕು ಅಂತ ಬಯಸ್ತಾ ಇದ್ದಾರೆ. ಶಾಂತಿ ಧಾಮ ಯಾವುದೋ? ಪರಮಧಾಮ. ಪರಂತು ಇಸ್ ದುನಿಯಾ ಮೇ ಶಾಂತಿ ಕೇಸೆ ಹೋ. ಈ ಪ್ರಪಂಚದಲ್ಲಿ ಶಾಂತಿ ಎಲ್ಲಿಂದ ಬರುತ್ತೆ? ಜಬ್ ತಕ್ ಇತನೇ ಡೇರ್ ಮನುಷ್ಯ ಹೇ, ಇಷ್ಟು ಅಶಾಂತ ಮನುಷ್ಯರು ತುಂಬೋಗಿರುವಾಗ ಇಲ್ಲಿ ಶಾಂತಿ ಎಲ್ಲಿಂದ ಬರುತ್ತೆ? ಸತ್ಯುಗ ಮೇ ತೋ ಸುಖ ಶಾಂತಿ ಸಬ್ ಕುಚ್ ತಿ. ಸತ್ಯುಗದಲ್ಲಿ ಸುಖನೂ ಇತ್ತು, ಶಾಂತಿ ಎರಡೂ ಇತ್ತು ಅಂತ ಹೇಳ್ತಾ ಇದ್ದಾರೆ. ತೋ ಅಭಿ ಕಲಿಯುಗ ಮೇ ಅನೇಕ ಧರ್ಮ ಹೇ. ಈ ಕಲಿಯುಗದಲ್ಲಿ ಏನಿದ್ದಾವೆ? ಅನೇಕ ಧರ್ಮಗಳಿದ್ದಾವೆ. ವಹ ಜಬ್ ಖತಮ್ ಹೋ ತಬ್ ಏಕ್ ಧರ್ಮ ಕಿ ಸ್ಥಾಪನಾ ಹೋ. ಇದು ಕೂಡ ಯಾವಾಗ ಸಂಪೂರ್ಣವಾಗಿ ಸಮಾಪ್ತಿ ಆಗೋಗ್ಬಿಡುತ್ತೆ, ಅವಾಗ ಏನಾಗುತ್ತೆ? ಒಂದು ಧರ್ಮದ ಸ್ಥಾಪನೆ ಆಗುತ್ತೆ. ತಪ್ತೋ ಸುಖ ಶಾಂತಿ ಹೈನಾ. ಆಗಲೇ ಸುಖ ಶಾಂತಿ ಇರುತ್ತಲ್ಲ. ಆಹಾಕಾರಕ್ಕೆ ಬಾದ ಹಿ ಜೈ ಜೈಕಾರ ಹೋಗಿ. ಆಹಾಕಾರದ ನಂತರ ಜೈ ಜೈಕಾರ ಆಗತ್ತೆ. ಆಗೆ ಚಲ್ ದೇಖ್ನಾ ಮೌತ್ ಕಾ ಬಜಾರ್ ಕಿತ್ನಾ ಗರಂ ಹೋತಾ ಹೇ. ಮುಂದೆ ಹೋಗ್ತಾ ಹೋಗ್ತಾ ಮೃತ್ಯುವಿನ ಬಜಾರು ತುಂಬ ಬಿಸಿ ಆಗಿಬಿಡುತ್ತೆ. ವಿನಾಶ ಜರೂರ್ ಹೋನಾ ಹೇ. ವಿನಾಶ ಅವಶ್ಯಕವಾಗಿ ಆಗಲೇಬೇಕು. ಏಕ ಧರ್ಮ ಕಿ ಸ್ಥಾಪನಾ ಬಾಪ್ ಆಕರ್ ಖರಾತೆ ಹೇ. ಒಂದು ಧರ್ಮದ ಸ್ಥಾಪನಾ ಕಾರ್ಯವನ್ನು ಪರಮಾತ್ಮನೇ ಬಂದು ಮಾಡಿಸ್ತಾರೆ. ರಾಜಯೋಗಕ್ಕೆ ಸಿಕ್ಲಾತೆ ಹೇ. ರಾಜಯೋಗವನ್ನು ಕೂಡ ಕಲಿಸ್ತಾರೆ. ಬಾಕಿ ಸಬ್ ಅನೇಕ ಧರ್ಮ ಖಲಾಸ್ ಹೋ ಜಾಯಂಗೆ. ಇವತ್ತು ಅನೇಕ ಜಾತಿ ಮತಗಳೇನಿದ್ದಾವೆ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ಗೀತಾ ಮೇ ಬಿ ಕುಚ್ ಸಿಖಾಯ ನಹೀ ಹೈ. 5 ಪಾಂಡವ್ ಅವ್ರ ಕುತ್ತೆ ಹಿಮಾಲಯ ಪರ್ ಗಲ್ ಗಯೆ. ಮಹಾಭಾರತದಲ್ಲಿ ಏನು ತೋರಿಸಿದ್ದಾರೆ? 5 ಜನ ಪಾಂಡವರು, ಅವ್ರ ಜೊತೆಯಲ್ಲಿ ಒಂದು ನಾಯಿ ಏನು ಮಾಡ್ತೋ? ಲಾಸ್ಟಲ್ಲಿ ಹಿಮಾಲಯ ಪರ್ವತಕ್ಕೆ ಹೋಯಿತು ಅಂತ ತೋರಿಸ್ಬಿಟ್ಟಿದ್ದಾರೆ. ಫಿರ್ ರಿಸಲ್ಟ್ ಕ್ಯಾ ಹುವಾ? ಆಮೇಲೆ ಅಲ್ಲಿಗೋದ್ಮೇಲೆ ಏನಾಯಿತು? ಎಲ್ಲ ಕರ್ಗೋಗ್ಬಿಟ್ರು ಅಂತ ಶಾಸ್ತ್ರಗಳಲ್ಲಿ ತೋರಿಸಿರ್ತಾರೆ. ಅಲ್ಲೇ ಇಷ್ಟು ಮಹಾಭಾರತ ಯುದ್ಧ ನಡೆದಿದ್ದು ಏನಕ್ಕೆ? ನಮ್ಮ ಪ್ರಾಪರ್ಟಿ ನಮ್ಗೆ ಕೊಟ್ಬಿಡ್ರಿ ಅಂತ ಹೇಳೋಕ್ಕೆ, ಹೌದಾ ಇಲ್ವೋ? ಆದರೆ ಪ್ರಾಪರ್ಟಿಗೋಸ್ಕರ ಯುದ್ಧ ಮಾಡಿ ಕರ್ಗೋಗ್ಬಿಟ್ರೆ ಮತ್ತೆ ಯುದ್ಧ ಯಾಕೆ ಮಾಡಬೇಕಾಗಿತ್ತು? ಇಲ್ಲಿ ಅರ್ಥ ನಮಗೆ ಸಿಗುತ್ತೆ. ವಾಸ್ತವದಲ್ಲಿ ಅದೆಲ್ಲ ನಡೆದಿದ್ದೇನೋ ಮಾಯೆ ಮೇಲೆ ಫೈಟಿಂಗ್. ಆತ್ಮಗಳು ಕರಗಿದ್ದು ಯಾವುದರಿಂದ? ದೇಹಾಭಿಮಾನದಿಂದ. ಸಿಕ್ಕಿದ್ದು ಯಾವುದೋ? ಸ್ವರ್ಗದ ರಾಜ್ಯಭಾಗ್ಯ. ಗೊತ್ತಾಯ್ತಾ ಮಹಾಭಾರತ ಸಾರಾಂಶ? ವೆಂಕಟರಮಣಪ್ಪಣ್ಣವರು ಮಹಾಭಾರತ ಸಾರ ಇವತ್ತು ಸಿಗ್ತಾ ಇದೆ ನಿಮಗೆ. ಅಣ್ಣವರು ತುಂಬ ಭಕ್ತಿ ಮಾಡಿದ್ದಾರೆ, ಭಾಳಷ್ಟು ಕಡೆ ಓಡಾಡ್ಕೊಂಡು ಬಂದಿದ್ದಾರೆ. ಈಗ ಪರಮಾತ್ಮನ ಮೇಲೆ 100% ಬಾಬನ ಮೇಲೆ ಅವ್ರಿಗೆ ನಿಶ್ಚಯ ಕೂತ್ಕೊಂಡಿದೆ. ಗೊತ್ತಿದೆಯಾ? ಈ ಥರ ಇನ್ನೂ ಎಷ್ಟು ಹುಡುಕ್ತಾ ಇದ್ದಾರೋ ಅವರೆಲ್ರಿಗೂ ಬಾಬಾ ಸಿಕ್ಬಿಡ್ಲಿ, ಅವರೆಲ್ರಿಗೂ ನಿಶ್ಚಯ ಬುದ್ಧಿ ಕೂತ್ಕೊಂಡು ಬಿಡಲಿ ಅಂತ ಯೋಗದಾನ ಮಾಡಿರಿ. ಇವತ್ತು ಬಟ್ಟಿನಲ್ಲಿ ಮಾಡ್ತೀರಾ? ಜಲ್ಮಯಿ ಬಲ್ ಹೋತಿ ಹೇ ಪರಂತು ಸಾರಿ ದುನಿಯಾ ಜಲ್ಮಯಿ ಹೋ ನಹೀ ಸಕ್ತಿ. ಭಲೆ ಪ್ರಪಂಚ ಜಲಮಯ ಆಗ್ಬೋದು, ಆದರೆ ಟೋಟಲ್ ಪ್ರಪಂಚ ಒಂದೇ ಸಲ ಹೊರಟೋಗ್ಬಿಡೋದಿಲ್ಲ ಅಂತಾರೆ. ಅಂದರೆ ಒಂದಷ್ಟು ಭಾಗ ಜನ ಅಲ್ಲಲ್ಲೇ ಉಳ್ಕೊತಾರೆ. ಯಾರು ಉಳ್ಕೊತಾರೆ? ದೇವತೆಗಳಾಗಿ ಹುಟ್ಟಿರೋ ಅಂಥವ್ರು, ದೇವತೆಗಳಿಗೆ ಪಾಲನೆ ಪೋಷಣೆ ಮಾಡೋರು, ದೇವತೆಗಳಿಗೆ ಜನ್ಮ ಕೊಡುವಂಥವ್ರು, ದೇವತೆಗಳಿಗೆ ಎಲ್ಲ ಪ್ರಕಾರದ ಸುಖ ಸಾಮಗ್ರಿಗಳನ್ನು ತಯಾರು ಮಾಡೋರು, ದೇವತೆಗಳಿಗೆ ಮಹಲ್ಗಳನ್ನು ಕಟ್ಟೋರು ಉಳ್ಕೊಂಡು ಬಿಡ್ತಾರೆ. ಬಾಕಿ ಎಲ್ಲ ಆತ್ಮಗಳು ಹೊರಟೋಗ್ತಾರೆ. ಇನ್ನೂ ಒಂದು ಮುರಳಿಯಲ್ಲಿ ಬಾಬಾ ಹೇಳಿದ್ದಾರೆ, ಯೋಗಯುಕ್ತ ಸ್ಥಿತಿಯಲ್ಲಿರೋರು ವಿನಾಶದಲ್ಲಿ ವಿನಾಶವನ್ನು ಹೊಂದೋದಿಲ್ಲ. ಅವರು ಸ್ವಇಚ್ಛೆಯಿಂದ ಶರೀರವನ್ನು ತ್ಯಾಗ ಮಾಡ್ತಾರೆ.
ಅರ್ಥವಾಯ್ತಾ? ಭೂಕಂಪ ಆಯಿತೋ ತಪ್ಪಿಸ್ಕೊಂಡು ಬಿಡ್ತಾರೆ, ಸುನಾಮಿ ಬಂತು ತಪ್ಪಿಸ್ಕೊಂಡು ಬಿಡ್ತಾರೆ, ಬಾಂಬ್ ಬಿದ್ದು ತಪ್ಪಿಸ್ಕೊಂಡು ಬಿಡ್ತಾರೆ. ಆದರೂ ಅವರು ಸೇಫ್ಟಿ ಸೈಡ್ನಲ್ಲಿ ಇರ್ತಾರೆ. ಯಾಕೆ? ಬಾಬಾ ನೆನಪಿನಲ್ಲಿ ಇರ್ತಾರೆ. ಅವರಿಂದ ಏನೋ ಸೇವೆ ಆಗೋದಿರುತ್ತೆ, ಅದಕ್ಕೋಸ್ಕರ ಅವ್ರನ್ನ ಕಾಪಾಡ್ತಾರೆ ಬಾಬಾ. ಬೋರ್ ಗರಿತಾ ಇರೋ ಸಮುದ್ರ ಕೃಷ್ಣನ ಬುಟ್ಟಿನಲ್ಲಿ ಇಟ್ಕೊಂಡು ತೋರಿಸ್ತಾರಲ್ಲ, ತಲೆ ಮೇಲೆ ಎತ್ಕೊಂಡು ಹೋಗೋ ತೋರಿಸ್ತಾರಲ್ಲ, ಯಾರ್ದು ಅದು ಕತೆ? ಸಂಗಮಯುಗದ್ದೇನೆ, ಯೋಗಯುಕ್ತ ಆತ್ಮಗಳದೇ ಕತೆ. ವಿನಾಶ ಆದಾಗ ಹೆಂಗಪ್ಪ ಅಂತ ಯಾರು ಭಯ ಪಡಬೇಡಿ. ಬಾಬಾ ಹೇಳಿದ್ದಾರೆ ಒಂದು ಮುರುಳಿನಲ್ಲಿ, ಏನಂತ? ನೀವು ನೆನಪಿನಲ್ಲಿ ಎಲ್ಲಿರ್ತೀರೋ ಅದೇ ಸೇಫ್ಟಿ ಜಾಗ. ತಿಳ್ಕೊಂಡಿದ್ದೀರಾ? ನೀವು ಬಿಲ್ಡಿಂಗ್ ಒಳಗಡೆ ಇದ್ದೀರಾ, ಬಾಬಾ ನೆನಪು ಮಾಡ್ತಾ ಇರ್ತೀರಾ, ಆ ಬಿಲ್ಡಿಂಗ್ ಏನೂ ಆಗಲ್ಲ. ಬೇಕಾದಷ್ಟು ನಡೆದಿದೆ ಇದು. ನೀವು ಹೋಗ್ತಾ ಇರ್ತೀರಾ, ಆಕ್ಸಿಡೆಂಟ್ ಆಗ್ತಾ ಇರುತ್ತೆ, ಆದರೂ ನಿಮ್ಗೇನಾಗಲ್ಲ. ಯಾಕೆ? ನೀವು ಯಾರ ನೆನಪಿನಲ್ಲಿದ್ದೀರಾ? ಶಿವಬಾಬನ ಛತ್ರಛಾಯಲ್ಲಿದ್ದೀರಾ. ಭಯಂಕರವಾದಂಥ ಕ್ರೂರ ಮೃಗಗಳು ಬಂದುಬಿಟ್ಟಿದ್ದಾವೆ, ನಿಮ್ಗೇನು ಟಚ್ಚೇ ಮಾಡಲ್ಲ. ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ತಪಸ್ಸು ಮಾಡ್ತಾ ಇದ್ರೆ ಹುಲಿಗಳು ಚಿರತೆಗಳು ಬಂದು ಪಕ್ಕದಲ್ಲಿ ಕೂತ್ಕೊಂಡು ಎದ್ದು ಹೋಗೋ ತೋರಿಸಿರಲ್ವ? ಹಾವು ಬಂದು ಹೋಗಿರೋ ತೋರಿಸಿರಲ್ವ? ಅದು ಯಾರ್ದು? ದ್ವಾಪರಯುಗದಲ್ಲಿ ಆ ಶಕ್ತಿ ಇತ್ತು ಸಾಧು ಸಂತರ ಹತ್ರ, ಅವ್ರಿಗೂ ಸ್ವಲ್ಪ ನಡೆದಿದೆ. ಈಗಲೂ ಕೂಡ ಆ ಶಕ್ತಿ, ಬಾಬಾ ನೆನಪಿನ ಶಕ್ತಿ ನಿಮ್ಮ ಜೊತೆಯಲ್ಲಿತ್ತು ಅಂದರೆ ನೀವು ಸೇಫ್ಟಿ. तो भारत तो अविनाशी पवित्र खंड है, उसमें भी आबू सबसे पवित्र तीर्थ स्थान है. ನೋಡಿ, ಭಾರತ ದೇಶ ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಖಂಡ ಆಗಿದೆ. ಅದರಲ್ಲಿ ಅಬು ಅದಕ್ಕಿಂತಲೂ ಹೆಚ್ಚು ಪವಿತ್ರ ಸ್ಥಾನ ಆಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. तो उसमें भी आबू सबसे पवित्र स्थान है जहाँ बाप आकर तुम बच्चों को द्वारा सर्व की सद्गति करते हैं. ಈಗ ತಂದೆ ಬಂದ್ಬಿಟ್ಟು ತಾವು ಮಕ್ಕಳ ಮುಖಾಂತರ ಎಲ್ಲರ ಸದ್ಗತಿಯನ್ನು ಮಾಡ್ತಾ ಇದ್ದಾರೆ. ದಿಲ್ವಾಲಾ ಮಂದಿರ್ ಮೇ ಕಿತ್ನಾ ಅಚ್ಚಾ ಯಾದ್ಗಾರ್ ಹೈ. ದಿಲ್ವಾಡ ಮಂದಿರ ಇದೆ, ಅದರದ್ದು ಕೂಡ ಎಷ್ಟೊಂದು ಒಳ್ಳೆ ನೆನಪಿನ ಅರ್ಥ ಇದೆ. तो कितना अर्थ सहित है. ಈ ದಿಲ್ವಾಲಾ ಮಂದಿರದ್ದು ಎಷ್ಟೊಂದು ಮೀನಿಂಗ್ ಇದೆ. तो परंतु जिन्होंने बनाया है वह नहीं जानते, फिर भी अच्छे समझू तो थे ना. ಯಾರೆಲ್ಲ ದಿಲ್ವಾಲಾ ಮಂದಿರ ಕಟ್ಟಿದ್ದಾರೆ ಅವ್ರಿಗೆ ಇದ್ರದ್ದು ಅರ್ಥ ಗೊತ್ತಿಲ್ಲ, ಆದರೆ ಬುದ್ಧಿವಂತರಾಗಿ ಕಟ್ಟಿದ್ದಾರೆ ಅಂತಾರೆ ಬಾಬು. ಅಂದರೆ ತಪಸ್ಸು ಮಾಡೋ ಚಿತ್ರಗಳು ಎಲ್ಲ ಕರೆಕ್ಟಾಗೆ ಮಾಡಿದ್ದಾರೆ. ದ್ವಾಪರ ಮೇ ಜಬ್ ಅಚ್ಚೆ ಸಮಜ್ದಾರ್ ಹೋಂಗೆ, ಅಂದರೆ ದ್ವಾಪರಯುಗದಲ್ಲಿ ಅವರು ತುಂಬ ಒಳ್ಳೆ ಬುದ್ಧಿವಂತರು ಇರ್ತಾರಲ್ಲ, ಅವ್ರು ಆ ಥರ ಮಾಡಿದ್ದಾರೆ. ಕಲಿಯುಗ ಮೇ ತೋ ತಮೋ ಪ್ರಧಾನ್, ದ್ವಾಪರ ಮೇ ಫಿರ್ ಭಿ ತಮೋ ಬುದ್ಧಿ ಹೋಂಗೆ. ಕಲಿಯುಗದಲ್ಲಿ ತಮೋ ಗುಣಗಳಲ್ಲಿದ್ದಾರೆ, ದ್ವಾಪರಯುಗದಲ್ಲಿ ಸ್ವಲ್ಪ ಬುದ್ಧಿ ಚೆನ್ನಾಗಿತ್ತು ಅಂತ. ಅಬ್ ಮಂದಿರ್ ಸಬ್ ಮಂದಿರ್ ಸೆ ಯ ಊಂಚಾ ಜಹಾ ತುಮ್ ಬೈಟೆ ಹೋ. ಎಲ್ಲ ಮಂದಿರಗಳಿಗಿಂತಲೂ ಶ್ರೇಷ್ಠ ಮಂದಿರ ಯಾವುದೋ ದಿಲ್ವಾಡ. ನೀವು ಕೂತ್ಕೊಂಡಿರೋ ಪುಣ್ಯಕ್ಷೇತ್ರ ಮಧುಬನ ಇನ್ನೂ ಶ್ರೇಷ್ಠವಾಗಿರುವಂಥದ್ದು ಅಂತ ಹೇಳ್ತಾ ಇದ್ರು. ಅಭಿ ತುಮ್ ದೇಖ್ತೆ ರಹೆಂಗೆ ವಿನಾಶ್ ಮೇ ಹೋಲ್ಸೇಲ್ ಮೌತ್ ಹೋಗಾ. ನೀವು ನೋಡ್ತಾ ಇರ್ತೀರಾ, ವಿನಾಶ್ ಕಾಲದಲ್ಲಿ ಹೆಚ್ಚು ಜನ ಮರಣವನ್ನು ಹೊಂದ್ತಾರೆ. ಹೋಲ್ಸೇಲ್ ಮಹಾವಾರಿ ಲಡಾಯಿ ಲಗೇಗಾ. ವಿಪರೀತವಾಗಿ ಹೋಲ್ಸೇಲ್ ಆಗಿ ಮಹಾಭಾರತ ಯುದ್ಧಗಳು ಆಗುತ್ತೆ. ಸಬ್ ಖತಮ್ ಹೋ ಜಾಯೆಂಗೆ. ಮೆಜಾರಿಟಿ ಜನರು ಏನಾಗ್ಬಿಡ್ತಾರೆ, ಸಮಾಪ್ತಿಯನ್ನು ಹೊಂದುತ್ತಾರೆ. ಬಾಕಿ ಏಕ ಖಂಡ ರಹೇಗಾ. ಒಂದೇ ಒಂದು ಖಂಡ ಉಳ್ಕೊಳ್ಳುತ್ತೆ. ಯಾವುದದು? ಭರತಖಂಡ. ಭಾರತ್ ಬಹುತ್ ಛೋಟಾ ಹೋಗ ಬಾಕಿ ಸಬ್ ಖಲಾಸ್ ಹೋ ಜಾಯೆಂಗೆ. ಭಾರತ ದೇಶ ಚಿಕ್ಕ ಜಾಗ ಮಾತ್ರ ಉಳ್ಕೊಂಡಿರುತ್ತೆ, ಬೇರೆ ಎಲ್ಲ ಖಾಲಿ ಆಗಿಬಿಡುತ್ತೆ. ಸ್ವರ್ಗ ಕಿತ್ನಾ ಛೋಟಾ ಹೋಗ ಅಭಿ ಯ ಜ್ಞಾನ್ ತುಮಾರ ಬುದ್ಧಿ ಮೇ ಹೇ. ಸ್ವರ್ಗ ಎಷ್ಟು ಚಿಕ್ಕದಾಗಿರುತ್ತೆ, ಇದೆಲ್ಲ ನಿಮಗೆ ಬುದ್ಧಿನಲ್ಲಿ ಪಾಯಿಂಟ್ಸ್ ಇರುತ್ತೆ. ತೋ ಕೋಯಿ ತೋ ಸಮಜ್ನೆ ಮೇ ಬಿ ದೇರಿ ಲಗ್ತಿ. ಕೆಲವರು ತಿಳ್ಕೊಳ್ಳೋಕ್ಕೂ ಕೂಡ ನಿಧಾನ ಅನಿಸುತ್ತೆ. ಯಹೇ ಪುರುಷೋತ್ತಮ ಸಂಗಮ್ ಯುಗ್. ಇವಾಗ ನಡೀತಾ ಇರೋದು ಏನಾಗಿದೆ? ಪುರುಷೋತ್ತಮ ಸಂಗಮ ಯುಗ. ಜहाँ कितने ढेर मनुष्य है और वहाँ कितने थोड़े मनुष्य होंगे. ಇಲ್ಲಿ ಎಷ್ಟು ಮನುಷ್ಯರಿದ್ದಾರೆ, ಸತ್ಯುಗದಲ್ಲಿ ಬಹಳ ಕಮ್ಮಿ ಜನ ಉಳ್ಕೊತಾರೆ. ಸಬ್ ಖತಮ್ ಹೋ ಜಾಯೆಂಗೆ. ಇಷ್ಟು ಜನ ಏನಾಗ್ತಾರೆ, ಸಮಾಪ್ತಿ ಹೊಂದ್ತಾರೆ. ವರ್ಲ್ಡ್ ಕೆ ಹಿಸ್ಟ್ರಿ ಜಾಗರ್ ಫಿರ್ ರಿಪೀಟ್ ಶುರು ಹೋಂಗೆ ಶುರು ಸೆ. ಪ್ರಪಂಚದ ಇತಿಹಾಸ ಪುನಃ ಪುನರಾವೃತ್ತಿ ಆಗುತ್ತೆ ಬಿಗಿನಿಂಗಿಂದ. ಜರೂರ್ ಸ್ವರ್ಗ ಸೆ ರಿಪೀಟ್ ಕರೆಂಗೆನಾ. ಪುನರಾವೃತ್ತಿ ಎಲ್ಲಿಂದ ಆಗುತ್ತೆ? ಸ್ವರ್ಗದಿಂದಲೇ ಆಗುತ್ತೆ.
ಪಿಚಾಡಿ ಮೇ ತೋ ನಹಿ ಆಯೆಂಗೆ, ಕೊನೆಯಲ್ಲಿ ಬರೋದಿಲ್ಲ. ಈ ಡ್ರಾಮಾಕ ಚಕ್ರ ಅನಾದಿ ಹೇ, ಈ ಡ್ರಾಮಾದ ಚಕ್ರ ಅನಾದಿಯಾಗಿ ಮಾಡಲ್ಪಟ್ಟಿದೆ. ಜೋ ಫಿರ್ತಾ ಹಿ ರಹತಾ ಹೇ, ಇದು ತಿರುಗ್ತಾನೆ ಇರುತ್ತೆ. ಇಸ್ ತರಫ್ ಕಲಿಯುಗ, ಉಸ್ ತರಫ್ ಸತ್ಯುಗ, ಈ ಕಡೆ ಕಲಿಯುಗ ಇದೆ, ಆ ಕಡೆ ಸತ್ಯುಗ ಇರುತ್ತೆ. ಹಮ್ ಸಂಗಮ್ ಪರ್ ಹೇ ಯಹ ಭಿ ತುಮ್ ಸಮಜ್ತೆ ಹೋ, ಈಗ ನಾವು ಸಂಗಮಯುಗದಲ್ಲಿ ಇದ್ದೀವಿ ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಬಾಬಾ ಆತೆ ಹಿ ಹೇ, ಬಾಬಾ ಕಾ ರಥ್ ತೋ ಜರೂರ್ ಚೈನ, ಶಿವ ಬಾಬಾ ಬರ್ತಾರೆ, ಅವ್ರಿಗೂ ಕೂಡ ರಥ ಬೇಕಲ್ವಾ. ತೋ ಬಾಬಾ ಸಮझाते ಹೇ ಅಭಿ ತುಮ್ ಘರ್ ಜಾತೆ ಹೋ, ತಂದೆ ತಿಳಿಸ್ಕೊಡ್ತಾ ಇದ್ದಾರೆ, ಈಗ ನೀವು ಮನೆಗೆ ಹೋಗ್ತಾ ಇದ್ದೀರಿ. फिर भी लक्ष्मी नारायण बनना है ना, तो दैवी गुण भी धारणा करने हैं चाहिए. ನೀವು ಲಕ್ಷ್ಮೀನಾರಾಯಣರ ಥರ ಆಗಬೇಕು ಅಂದರೆ ಏನು ಮಾಡಬೇಕು? ಜೀವನದಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. यह भी तुम बच्चों को समझाया जाता है ರಾವಣ ರಾಜ್ और ರಾಮ್ ರಾಜ್, ಇದು ಕೂಡ ಮಕ್ಕಳಿಗೆ ಬಾಬಾ ತಿಳಿಸ್ಕೊಟ್ಟಿದ್ದಾರೆ. ರಾಮರಾಜ್ಯ ಅಂದ್ರೇನೋ, ರಾವಣ ರಾಜ್ಯ ಅಂದ್ರೇನೋ. किसको कहा जाता है पतित से पावन, पावन से पतित कैसे बनते हैं, ಪತಿತರಿಂದ ಪಾವನರು, ಪಾವನರಿಂದ ಪತಿತರು ಹೆಂಗಾಗ್ತಾರೆ ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರಿ. तो यह खेल का राज बाप बैठ समझा, ಇದೊಂದು ಆಟ ಬಾಬಾ ಅವ್ರು ಕೂತ್ಕೊಂಡು ತಿಳಿಸ್ಕೊಡ್ತಾ ಇದ್ದಾರೆ. ಬಾಬಾ ನಾಲೆಡ್ಜ್ಫುಲ್ ಹೇ, ಬೀಜ ರೂಪ ಹೇನಾ, ಚೈತನ್ಯ ಹೇನಾ. ಶಿವ ಬಾಬಾ ಜ್ಞಾನಸಾಗರ ಆಗಿದ್ದಾರೆ, ಬೀಜ ಸ್ವರೂಪ ಆಗಿದ್ದಾರೆ ಮತ್ತು ಚೈತನ್ಯ ಆಗಿದ್ದಾರೆ. ವಹಿ ಆಕರ್ ಸಮझाते, ಅವರೇ ಬಂದ್ಬಿಟ್ಟು ಇಷ್ಟೆಲ್ಲ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಬಾಬಾ ಹೀ ಕಹೆಂಗೆ ಸಾರೆ ಕಲ್ಪ ವೃಕ್ಷ ಕಾ ರಾಸ್ ಸಮझा, ತಂದೆನೇ ತಿಳಿಸ್ಕೊಡ್ತಾರೆ. ಟೋಟಲ್ ಕಲ್ಪವೃಕ್ಷದ ರಹಸ್ಯವನ್ನು ತಿಳ್ಕೊಂಡ್ರ. ತೋ ಇಸ್ಮೆ ಕ್ಯಾ ಕ್ಯಾ ಹೋತಾ ಹೈ, ಇದರಲ್ಲಿ ಏನೇನಾಗುತ್ತೆ. ತೋ ಇಸ್ಮೆ ಕಿತನೆ ಪಾರ್ಟ್ ಬಜಾಯಾ ಹೈ, ಇದರಲ್ಲಿ ನೀವು ಎಷ್ಟೊಂದು ಪಾತ್ರಗಳನ್ನು ಅಭಿನಯಿಸಿದ್ದೀರಿ. ಆಧಾ ಕಲ್ಪ ಹೈ ದೈವಿ ಸ್ವರಾಜ್, ಆಧಾ ಕಲ್ಪ ಹೈ ಅಸುರಿ ರಾಜ್. ಅರ್ಧ ಕಲ್ಪ ಯಾವ ಸ್ವರಾಜ್ಯ? ದೈವಿ ಸ್ವರಾಜ್ಯ, ಮತ್ತು ಅರ್ಧ ಕಲ್ಪ ಅಸುರಿ ರಾಜ್ಯ. अच्छे अच्छे जो बच्चे हैं उनको बुद्धि में नॉलेज रहती है. ಯಾರು ಒಳ್ಳೆ ಒಳ್ಳೆ ಟ್ಯಾಲೆಂಟೆಡ್ ಇರ್ತಾರೆ ಅವ್ರಿಗೆ ಬುದ್ಧಿನಲ್ಲಿ ಏನಿರುತ್ತೆ? ಈ ಜ್ಞಾನ ಇರುತ್ತೆ. तो बाबा आप समान बनाते हैं, टीचर्स में भी नंबर वार होते हैं. कोई तो टीचर होकर भी फिर भी बिगड़ पड़ते हैं. ಬಾಬಾ ಅವರು ಮಕ್ಕಳಿಗೆ ಏನು ಮಾಡ್ತಾರೆ? ತಮ್ಮ ಸಮಾನ ಮಾಡ್ಕೊಳ್ತಾರೆ. ಟೀಚರ್ಸು ನಂಬರ್ ವಾರ್ ಇರ್ತಾರೆ. ಕೆಲವು ಟೀಚರ್ಸು ಆಗಿ ಕೂಡ ಮತ್ತೆ ಕೆಟ್ಟು ಹೋಗ್ಬಿಡ್ತಾರೆ. ಬಹುತೋಂಕೋ ಸಿಕ್ಕಲಾಕಾರ ಫಿರ್ ಖುದ್ದು ಖತಮ್ ಹೋಗಿ, ಅನೇಕರಿಗೆ ಟೀಚ್ ಮಾಡಿಬಿಟ್ಟು ಖುದ್ದು ಜ್ಞಾನ ಬಿಟ್ಟು ಹೊರಟೋಗ್ಬಿಡ್ತಾರೆ. छोटे छोटे बच्चों में भी भिन्न भिन्न संस्कार वाले होते हैं. ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಕೂಡ ವೆರೈಟಿ ಸಂಸ್ಕಾರದವರು ಇರ್ತಾರೆ. कोई फिर ಪರಿಷ್ಠಾನ್ ಮೇ ಜಾನೆ ಲಾಯಕ್ ಹೈ, ಕೆಲವರು ಸ್ವರ್ಗಕ್ಕೆ ಹೋಗೋದಕ್ಕೆ ಯೋಗ್ಯರು ಇರ್ತಾರೆ. कोई तो देखो ನಂಬರ್ 1 ಶೈತಾನ್ ಹೈ, ಕೆಲವರು ನೋಡಿ ಹೆಂಗಿರ್ತಾರೆ ಅಂದರೆ ಕೆಟ್ಟದಾಗಿ ಇರ್ತಾರೆ. कोई फिर ಪರಿಷ್ಠಾನ್ ಮೇ ಜಾನೆ ಲಾಯಕ್ ಹೈ. कोई तो जो ज्ञान ना उठाते हैं अपनी चलन सुधारते हैं. ಕೆಲವರು ತಮ್ಮ ಚಲನೆಯೂ ಕೂಡ ಪರಿವರ್ತನೆ ಮಾಡ್ಕೊಳ್ಳೋದಿಲ್ಲ, ಕೆಲವರು ತಮ್ಮ ಚಲನೆಯೂ ಸುಧಾರಣೆ ಮಾಡ್ಕೊತಾರೆ. ಸಬ್ಕೋ ದುಃಖಿ ದೇತೆ ರಹತೆ, ಎಲ್ಲರಿಗೂ ದುಃಖಗಳನ್ನು ಕೆಲವರು ಕೊಡ್ತಾ ಇರ್ತಾರೆ. ಯಹ ಭಿ ಶಾಸ್ತ್ರೋं में ದಿಖಾಯ, ಈ ಥರನೂ ಕೂಡ ನಡೆಯುತ್ತೆ ಅನ್ನೋದು ಶಾಸ್ತ್ರಗಳಲ್ಲಿ ತೋರಿಸಲಾಗಿದೆ. ಫಿರ್ ಅಸುರ ಆಕರ್ ಚಿಪಾಕರ್ ಬೈಟ್ತೇತೆ, ಅಸುರರು ಬಂದ್ಬಿಟ್ಟು ಬಚ್ಚಿಟ್ಕೊಳ್ತಾ ಇದ್ರು ಅಂತ ಕಥೆಗಳಲ್ಲಿದೆ. ಅಸುರ್ ಬಂದು ಕಿತ್ನಾ ತಕ್ಲೀಫ್ ದೇತೆ ಹೇ, ಅಸುರಾಗಿ ಎಷ್ಟೊಂದು ಕಷ್ಟ ಬೇರೆಯವ್ರಿಗೆ ಕೊಡ್ತಾ ಇರ್ತಾರೆ. ಯಾತೋ ಸಬ್ ಹೋತಾ ರಹತಾ ಹೇ, ಇದೆಲ್ಲವೂ ಕೂಡ ನಡೀತಾ ಇರುತ್ತೆ. ಊಂಚತೆ ಊಂಚ್ ಬಾಪ್ ಕೋ ಹಿ ಸ್ವರ್ಗ ಕಿ ಸ್ಥಾಪನಾ ಕರ್ನೆ ಆನಾ ಪಡ್ತಾ ಹೇ. ಶ್ರೇಷ್ಠ ಅತಿ ಶ್ರೇಷ್ಠ ಸ್ವರ್ಗದ ರಚನೆ ಕಾರ್ಯಗಳನ್ನು ತಂದೆ ಬಂದು ಮಾಡಬೇಕಾಗಿ ಬರುತ್ತೆ. ಮಾಯಾ ಭೀ ಬಡಾ ಜಬರ್ದಸ್ತ್ ಹೈ, ಮಾಯೆ ಕೂಡ ಎಷ್ಟೋ ಜೋರಿದೆ ನೋಡಿ, ಜಬರ್ದಸ್ತ್ ಆಗಿದೆ. ದಾನ್ ದೇತೆ ಹೇ ಫಿರ್ ಭಿ ಮಾಯಾ ವೃದ್ಧಿ ಪಿರಾ ದೇತೆ ಹೇ, ದಾನ ಕೊಡೋರ್ಗೂ ಕೂಡ ಮಾಯೆ ಏನು ಮಾಡುತ್ತೆ? ಮುಖಾನೇ ತಿರುಗಿಸುತ್ತೆ, ಬುದ್ಧಿನೇ ತಿರುಗಿಸುತ್ತೆ. ಆದಾಕೋ ಜರೂರ್ ಮಾಯಾ ಖಾಯಂಗೆ, ಅರ್ಧ ಜನಕ್ಕೆ ಮಾಯೆ ಏನು ಮಾಡುತ್ತೆ? ತಿನ್ನುತ್ತೆ. ತೋ ತಬ್ ಕೇತೆ ಹೇ ಮಾಯಾ ಬಡ ದುಸ್ತರ, ಅದಕ್ಕೆ ಹೇಳ್ತಾರೆ ಮಾಯೆ ತುಂಬ ಜೋರಿದೆ.
आधा कल्प माया राज्य करते हैं जरूर इतना बलवान होंगी ना. ದ್ವಾಪರಯುಗದಿಂದ ಅರ್ಧ ಕಲ್ಪದಿಂದ ಮಾಯದ ರಾಜ್ಯ ನಡೀತಾ ಬಂದಿದೆ. ಅದರಿಂದ ಇಷ್ಟು ಅದಕ್ಕೆ ಪವರ್ ಇರಬೇಕಲ್ಲ. ಮಾಯಾ ಸೆ ಹಾರ್ನೆ ವಾಲೆ ಕಿ ಕ್ಯಾ ಹಾಲತ್ ಹೈ. ಮಾಯಿಂದ ಸೋತೋಗುವಂಥವ್ರದ್ದು ಏನೇನು ಪರಿಸ್ಥಿತಿ ಇದೆ ಅಂತಾರೆ. ಅಚ್ಚಾ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते 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 नमस्ते. मेन सारांश धारणೆಗೋಸ್ಕರ कभी भी चुई मुई नहीं बनना. ಏನಾಗಬಾರ್ದು ಅಂತ ಹೇಳಿದ್ರು, ಮುಟ್ಟಿದ್ರೆ ಮುನಿ ಆಗಬೇಡಿ. ಗಿಡ ನೋಡಿರ್ತೀರ, ಮುಟ್ಟಿದ್ರೆ ಸಾಕು ಮುದುಡ್ಕೊಂಡು ಬಿಡುತ್ತೆ, ಅದಾಗಬೇಡಿ. ದೈವಿ ಗುಣ ಧಾರಣಾಕಾರ ಅಪನಾ ಚಲನ್ ಸುಧಾರಣಾ ಹೈ. ದೇವತಾ ಗುಣಗಳನ್ನು ಜೀವನದಲ್ಲಿ ಧಾರಣೆ ಮಾಡಿ ತಮ್ಮ ಚಲನೆಯನ್ನು ಏನು ಮಾಡ್ಕೋಬೇಕು, ಪರಿವರ್ತನೆ ಮಾಡ್ಕೋಬೇಕು. ಎರಡನೇ ಪಾಯಿಂಟು, ಬಾಬಾ ಕಾ ಪ್ಯಾರ್ ಪಾನೆ ಕೆ ಲಿಯೆ ಸೇವಾ ಕರ್ನಿ ಹೈ. ಬಾಬಾರವ್ರ ಪ್ರೀತಿ ಪಡ್ಕೋಬೇಕಾದ್ರೆ ಸೇವೆಗಳನ್ನು ಮಾಡ್ರಿ. लेकिन जो दूसरों को सुनाते हैं वह स्वयं धारणा करना. ಬೇರೆಯವ್ರಿಗೆ ಏನು ಹೇಳ್ತಿರೋ ಅದು ಫಸ್ಟು ತಮ್ಮ ಜೀವನದಲ್ಲಿ ಏನು ಮಾಡ್ಕೋಬೇಕು, ಧಾರಣೆ ಮಾಡಬೇಕು. ಕರ್ಮಾತೀತ ಅವಸ್ಥಾ ಮೇ ಜಾನೆ ಕಾ ಪೂರಾ ಪುರುಷಾರ್ಥ ಕರ್ಮ. ಕರ್ಮಾತೀತ ಅವಸ್ಥೆಯನ್ನು ಪಡ್ಕೊಳ್ಳೋಕ್ಕೋಸ್ಕರ ಏನು ಮಾಡಬೇಕು, ಸಂಪೂರ್ಣ ರೀತಿಯಲ್ಲಿ ಏನು ಮಾಡಬೇಕು, ಪುರುಷಾರ್ಥವನ್ನು ಮಾಡಬೇಕು. ವರದಾನ. मेहनत और महानता के साथ रूहानियत का अनुभव कराने वाले शक्तिशाली ಸೇವಾದಾರಿ ಭವ. ಏನು ಹೇಳಿದ್ರು, ಪರಿಶ್ರಮ ಮತ್ತು ಮಹಾನತೆಯ ಜೊತೆಯಲ್ಲಿ ಆತ್ಮೀಯ ಅನುಭವ ಮಾಡಿಸೋವಂಥವ್ರು ಶಕ್ತಿಶಾಲಿ ಸೇವಾದಾರಿಗಳು ಆಗಿರಿ. ಕಷ್ಟ ಮತ್ತು ಮಹಾನತೆಯ ಜೊತೆಯಲ್ಲಿ ಆತ್ಮೀಯತೆಯನ್ನು अनुभव ಮಾಡೋರು शक्तिशाली सेवादारी आगे. जो भी आत्माएं आपके संपर्क में आती है उन्हें रूहानी शक्ति का अनुभव कराओ. ನಿಮ್ಮ ಹತ್ರಕ್ಕೆ ಬರ್ತಕ್ಕಂಥ ಎಲ್ಲ ಆತ್ಮಗಳಿಗೂ ಸ್ಪಿರಿಚುವಲ್ ಪವರ್ ಏನು ಅನ್ನೋದನ್ನು ಅನುಭವ ಮಾಡಿಸಿ ಅಂತಿದ್ದಾರೆ. ऐसा स्थूल और सूक्ष्म स्टेज बनाओ जिससे आने वाले आत्माएं अपने स्वरूप का रूहानियत का अनुभव करें. ಈ ರೀತಿ ನಿಮ್ಮ ಒಂದು ಸ್ಥೂಲ ಮತ್ತು ಸೂಕ್ಷ್ಮ ಸ್ಥಿತಿಗಳನ್ನು ರೂಪಿಸ್ಕೊಳ್ಳಿ. ಅದರಿಂದ ನಿಮ್ಮ ಹತ್ರಕ್ಕೆ ಬರ್ತಕ್ಕಂಥ ಆತ್ಮಗಳು ತಮ್ಮ ಸ್ವರೂಪದ ಆತ್ಮೀಯತೆಯ ಅನುಭವ ಮಾಡಲಿ, ನಿಮ್ಮ ಮುಖಾಂತರ ಆತ್ಮೀಯತೆಯ ಅನುಭವ ಆಗಲಿ ಅಂತ ಹೇಳ್ತಾ ಇದ್ದಾರೆ. ऐसी शक्तिशाली सेवा करने के लिए सेवादारी बच्चों को व्यर्थ संकल्प, व्यर्थ बोल, व्यर्थ कर्म की हलचल से परे एकाग्रता अर्थात रूहानियत में रहने वाले व्रत लेना पड़े. ಈ ರೀತಿ ಬಾಬಾ ಹೇಳ್ತಿದ್ದಾರೆ, ಶಕ್ತಿಶಾಲಿ ಸೇವೆ ಮಾಡಲಿಕ್ಕೋಸ್ಕರ ಸೇವಾದಾರಿ ಮಕ್ಕಳು ವ್ಯರ್ಥ ಸಂಕಲ್ಪ, ವ್ಯರ್ಥ ಮಾತು, ವ್ಯರ್ಥ ಕರ್ಮದ ಹಲ್ಚಲ್ನಿಂದ ದೂರಾಗಿ ಏಕಾಗ್ರತೆ ಅರ್ಥಾತ್ ಆತ್ಮೀಯತೆಯಲ್ಲಿರುವಂಥ ವ್ರತವನ್ನು ತೆಗೆದುಕೋಬೇಕಾಗತ್ತೆ. ಇಸಿ ವ್ರತ್ ಸೆ ಜ್ಞಾನ ಸೂರ್ಯ ಕಾ ಚಮತ್ಕಾರ ದಿಕ್ಲಾ ಸಕ್ತೆ ಹೋ. ಈ ಒಂದು ವ್ರತದಿಂದ ಜ್ಞಾನಸೂರ್ಯನ ಚಮತ್ಕಾರವನ್ನು ನೀವು ತೋರಿಸ್ಬೋದು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಸ್ಲೋಗನ್, ಬಾಬಾ और सर्व की दुआओं के विमान में उड़ने वाली उड़ता ಯೋಗಿ ಹೇ. ತಂದೆ ಮತ್ತು ಎಲ್ಲರ ಆಶೀರ್ವಾದಗಳ ವಿಮಾನದಲ್ಲಿ ಹಾರತಕ್ಕಂಥವರೇ ಏನಾಗಿದ್ದಾರೆ, ಹಾರುವಂತಹ ಯೋಗಿ ಆಗಿದ್ದಾರೆ. ಅಚ್ಚಾ, ಓಂ ಶಾಂತಿ.